ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಈ ಒಂದು ರಾತ್ರಿಕಾಲ ಸಮಯದಲ್ಲಿ ನಿಮ್ಮನ್ನು ಕುರಿತು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ತಂದೆಯ ದೇವರೇ, ಕೇಳುವಂಥ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ನಿಮ್ಮ ಮಾತುಗಳನ್ನು ಕೇಳಿ ಭಕ್ತಿಯಿಂದ ನಡೆದುಕೊಳ್ಳೋದಕ್ಕೆ ಎಲ್ಲರಿಗೂ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಕೊಡುವ ಎಚ್ಚರಿಕೆ ಎಂಬ ಅಂಶವನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ದೇವರು ಕೊಡುವಂಥ ಎಚ್ಚರಿಕೆ, ವಾಕ್ಯದ ಮೂಲಕ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 23ನೇ ವಚನವನ್ನು ನೋಡೋಣ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 23ನೇ ವಚನವನ್ನು ನೋಡಿ ಪ್ರಿಯರೇ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನದವರೆಗೆ ಧ್ಯಾನಿಸೋಣ. ಎಚ್ಚರಿಕೆಯಾಗಿರಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಮಾಡಿದ ನಿಬಂಧನೆಯನ್ನು ನೀವು ಮರೆತು ಪೂಜಿಸಬೇಡಿರೆಂದು ಆತನು ನಿಷೇಧಿಸಿದ ಯಾವ ವಸ್ತುವಿನ ವಿಗ್ರಹವನ್ನು ಮಾಡಿಕೊಳ್ಳಬಾರದು. ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಳಿಸದೆ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ದಹಿಸಿ ಬಿಡುವವನಾಗಿದ್ದಾನೆಂದು ತಿಳಿಯಿರಿ. ನೀವು ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದು ಬಹುಕಾಲ ಆ ದೇಶದಲ್ಲಿದ್ದ ಮೇಲೆ ದ್ರೋಹಿಗಳಾಗಿ ಯಾವ ವಿಗ್ರಹವನ್ನಾದರೂ ಮಾಡಿಕೊಂಡು ನಿಮ್ಮ ದೇವರಾದ ಯೆಹೋವನ ದೃಷ್ಟಿಗೆ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದರೆ, ನೀವು ಯೊರ್ದಾನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವ ಆ ದೇಶದಲ್ಲಿ ಉಳಿಯದೆ ಬೇಗನೆ ನಾಶವಾಗಿ ಹೋಗುವಿರಿ ಎಂದು ಭೂಮಿ ಆಕಾಶಗಳನ್ನು ಸಾಕ್ಷಿಗಳಾಗಿ ಕರೆದು ಎಚ್ಚರಿಸುತ್ತೇನೆ. ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ತಂದೆಯಾದ ದೇವರು ಎಚ್ಚರಿಸಿರುವಂಥದ್ದು ಗಮನಿಸಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಐಗುಪ್ತ ದೇಶದಲ್ಲಿ ಇದ್ದಂಥ, ಅಂದರೆ ಬಾನಿಸರಾಗಿ ಇದ್ದಂಥ, ಗುಲಾಮರಾಗಿ ಇದ್ದಂಥ ಇಸ್ರಾಯೇಲ್ ಜನಾಂಗದವರನ್ನು ಕಾನಾನ್ ದೇಶಕ್ಕೆ ನಡೆಸ್ತಾರೆ. ಅಂದರೆ ಹಾಲು ಜೇನು ಹರಿಯುವಂಥ ದೇಶ, ಭೂಭಾಗ. ಆ ದೇಶಕ್ಕೆ ಸೇರಿಸಿ ಸ್ವತಂತ್ರವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ದೇವರು ನೋಡಿಕೊಂಡಿದ್ದಾರೆ. ಅಲ್ಲಿ ಸೇರಿಕೊಂಡ ಮೇಲೆ ನೀವು ಹಳೆ ಪದ್ಧತಿಗಳನ್ನು ಸಂಪೂರ್ಣವಾಗಿ ಬಿಡಬೇಕು, ತಂದೆಯಾದ ದೇವರನ್ನು ಯೆಹೋವನನ್ನು ಧ್ಯಾನಿಸಿಕೊಂಡು ಒಂದು ಭಯ ಭಕ್ತಿಯಿಂದ ನೀವೆಲ್ಲರೂ ಜೀವಿಸಬೇಕು ಎಂದು ಮೋಶೆಯ ಮುಖಾಂತರ ದೇವರು ಎಚ್ಚರಿಸುವಂಥ ಮಾತುಗಳು. ಅದರ ಮಧ್ಯದಲ್ಲಿ ಒಂದು ಮಾತು ನೋಡುತ್ತೇವೆ ಪ್ರಿಯರೇ. ಈ 24ನೇ ವಚನದಲ್ಲಿ ಒಂದು ಮಾತನ್ನು ಗಮನಿಸೋಣ. ಯೆಹೋವನು, ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದೆ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ದಹಿಸಿ ಬಿಡುವವನಾಗಿದ್ದಾನೆ. ದ್ರೋಹಿಗಳು ಅಂದರೆ ಈ ಲೋಕದಲ್ಲಿ ದೇವರನ್ನು ತಿಳಿಯದೆ, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ಸಂಕಲ್ಪವನ್ನು ಯೋಚನೆ ಮಾಡದೆ ಈ ಲೋಕದಲ್ಲಿ ದ್ರೋಹಿಗಳಾಗಿ ಜೀವಿಸುವಂಥವ್ರು ಇದ್ದರೆ ಅವರನ್ನು ದಹಿಸಿ ಬಿಡ್ತಾರಂತೆ. ಅವರನ್ನು ದಹಿಸಿ ಬಿಡುವಂಥದ್ದು ಅಂದರೆ ಸುಟ್ಟು ಬಿಡುವಂಥದ್ದು. ಈ ಭೂಲೋಕದಲ್ಲಿ ಕೂಡ ಎಷ್ಟು ಕಾಲ ಕೊಡಲ್ಪಟ್ಟಿದೆಯೋ ಅಷ್ಟು ಕಾಲ ನೋಡ್ತಾರೆ. ಆನಂತರ ಏನ್ರಿ, ಭೌತಿಕವಾಗಿ ಮರಣ ಬರುವುದು. ಎರಡನೇದಾಗಿ ಈ ಯಾತನೆ ಪಡುವಂಥ ಸ್ಥಳ ಇದೆಯಲ್ಲ, ಅಲ್ಲಿ ಸುಡುವಂಥದ್ದು. ನರಕ ಇದೆ, ನರಕ ಬೆಂಕಿ ಕೊಂಡ. ಈ ಬೆಂಕಿ ಕೊಂಡಕ್ಕೆ ಹಾಕ್ತೀನಿ ಅಂತ ಹೇಳ್ತಾರೆ ದೇವರು. ಈ ಬೆಂಕಿ ಕೊಂಡಕ್ಕೆ ನಡೆಸುವಂಥ ಒಂದು ಶಕ್ತಿ
ಯಾರಿಗಿದೆ? ಅದು ದೇವರಿಗೆ ಮಾತ್ರ. ಅದು ಯಾರಿಗಿದೆ ಗೊತ್ತಾ? ದೇವರಿಗೆ ಮಾತ್ರ. ದೇವರು ಅಂಥ ನಿರ್ಣಯ ಯಾಕೆ ತೊಗೊಂಡಿದ್ದಾರೆ? ಪ್ರಿಯರ ದೇವ್ರ ಮಕ್ಕಳಿರ, ಅವರು ಈ ಜಗತ್ತನ್ನು ಉಂಟು ಮಾಡಿದ್ದಾರೆ. ಈ ಜಗತ್ತಿನಲ್ಲಿ ಸರ್ವ ಜೀವರಾಶಿಗಳನ್ನು ಉಂಟು ಮಾಡಿದ್ದಾರೆ. ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಕೂಡ ಅವರು ಕಷ್ಟಪಟ್ಟು ಉಂಟು ಮಾಡಿ ಪ್ರತಿಯೊಬ್ಬರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ದೇವರು ನಮ್ಮಿಂದ ಎದುರು ನೋಡಿರುವಂಥದ್ದು ಒಂದು ಕಾಲದಲ್ಲಿ ಇಸ್ರಾಯೇಲ್ಯರ ಬಳಿಯಲ್ಲಿ ಆಗಿರ್ಬೋದು, ನಮ್ಮ ಬಳಿಯಲ್ಲಿ ಆಗಿರ್ಬೋದು, ದೇವರು ಎದುರು ನೋಡಿರುವಂಥದ್ದು ನಮ್ಮಿಂದ ಪರಿಶುದ್ಧತೆ, ಭಕ್ತಿ, ನಂಬಿಕೆ, ದೇವರನ್ನು ತಿಳ್ಕೊಂಡು ಭಕ್ತಿಯಿಂದ ನಡಿಬೇಕು ಎನ್ನುವಂಥದ್ದು ದೇವರು ನಮ್ಮಿಂದ ಎದುರು ನೋಡಿರುವಂಥದ್ದು. ಪರಿಶುದ್ಧತೆ ಇರಬೇಕು, ನಂಬಿಕೆ ಇರಬೇಕು, ಭಕ್ತಿ ಇರಬೇಕು, ದೇವರ ಒಂದು ಜ್ಞಾನವನ್ನು ತಿಳ್ಕೊಂಡಿರಬೇಕು, ತಿಳಿಬೇಕು. ದೇವರ ಭಕ್ತರಾಗಿರುವಂಥ ನಮ್ಮ ಮೂಲಕ ಈ ಲೋಕಕ್ಕೆ ಒಳ್ಳೆಯದು ನಡಿಬೇಕು ಅನ್ನೋದು ಇದು ದೇವರ ಒಂದು ಕೋರಿಕೆ, ದೇವರ ಕೋರಿಕೆ. ಒಂದು ವೇಳೆ ಆ ರೀತಿ ನಡೆಯದೆ ವಿರುದ್ಧವಾಗಿ ನಡ್ಕೊಂಡಾಗ ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾರೆ, ಜಾಗೃತಿ ಅಂತ ಹೇಳ್ತಾರೆ, ಸರಿ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಸರಿ ಮಾಡಿಕೊಳ್ಳದೆ ಹೋದರೆ ದಹಿಸ್ತೀನಿ ಅಂತಲೂ ಹೇಳ್ತಾರೆ. ಅದಕ್ಕೆ ಪ್ರಿಯರ ದೇವರ ಮಕ್ಕಳಿಗೆ ಈ ಮಾತುಗಳನ್ನು ಪರಿಶೋಧನೆ ಮಾಡುವಾಗ ಅನೇಕ ವಿಷಯಗಳು ಗೊತ್ತಾಗುತ್ತೆ. ನಿಮಗೆ ಸಾಕ್ಷಿ ಇಟ್ಟಿದ್ದೀನಿ, ಭೂಮಿಯನ್ನು ಆಕಾಶವನ್ನು ಸಾಕ್ಷಿಗಳಾಗಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಭೂಮಿ ನೋಡ್ತಾ ಇದೆ, ಆಕಾಶ ನೋಡ್ತಾ ಇದೆ. ಭೂಮಿ ಆಕಾಶಗಳು ಸಾಕ್ಷಿ. ಆಕಾಶವನ್ನು ತಪ್ಪಿಸ್ಕೊಂಡು ಮನುಷ್ಯನ ಎಲ್ಲಿಗಾದರೂ ಹೋಗೋಕ್ಕಾಗುತ್ತೇನ್ರಿ? ಆಕಾಶವನ್ನು ತಪ್ಪಿಸ್ಕೊಂಡು ಮನುಷ್ಯನ ಎಲ್ಲಿಗಾದರೂ ಹೋಗೋಕ್ಕಾಗುತ್ತಾ? ಅಂದರೆ ರಹಸ್ಯ ಮಾರ್ಗದಲ್ಲಿ ಹೋಗಿ ತಪ್ಪಿಸ್ಕೊಂಡು ಪಾಪ ಮಾಡೋಕ್ಕಾಗುತ್ತಾ? ಭೂಮಿಯನ್ನು ಆಕಾಶವನ್ನು ಎರಡನ್ನೂ ಸಾಕ್ಷಿಗಳಾಗಿಟ್ಟಿದ್ದಾನಂತೆ. ಯಾಕೆ ಇಷ್ಟೊಂದು ದೊಡ್ಡ ಒಂದು ಜವಾಬ್ದಾರಿ ತಗೊಂಡಿದ್ದಾರೆ ದೇವರು? ಯಾಕೆ ಇಷ್ಟೊಂದು ದೊಡ್ಡ ಶ್ರದ್ಧೆಯಿಂದ ಇಷ್ಟೊಂದು ಶ್ರದ್ಧೆಯಿಂದ ಮನುಷ್ಯರನ್ನು ನೋಡ್ತಾ ಇದ್ದಾರೆ? ಯಾಕೆಂದರೆ ಮನುಷ್ಯನು ಪರಿಶುದ್ಧನಾಗಿ, ನೀತಿವಂತನಾಗಿ, ಭಕ್ತನಾಗಿ, ಶ್ರೇಷ್ಠನಾಗಿ ಬದುಕಬೇಕು ಎಂಬಂಥ ಉದ್ದೇಶದಿಂದ ಜೀವಿತವನ್ನು ಕೊಟ್ಟಿದ್ದಾನೆ, ಈ ಬದುಕನ್ನು ಕೊಟ್ಟಿದ್ದಾನೆ. ಈ ಬದುಕನ್ನು ಪಡೆದಿರುವಂಥ ನಾವು ಶ್ರದ್ಧೆಯಿಂದ ಇರಬೇಕು ಅಂತ ಹೇಳ್ತಾರೆ. ಇದು ಯಾರ ಎಚ್ಚರಿಕೆ ಅಂತ ನೋಡುವಾಗ ತಂದೆಯಾದ ಪರಮಾತ್ಮನ ಎಚ್ಚರಿಕೆ. ಒಂದು ಕಾಲದಲ್ಲಿ ಇಸ್ರಾಯೇಲರಿಗೂ ಹೇಳಿದ್ದಾರೆ, ಒಂದು ಕಾಲದಲ್ಲಿ ಇಸ್ರಾಯೇಲರಿಗೂ, ಅದೇ ಪ್ರಕಾರ ಅನ್ಯ ಜನಾಂಗದವರಿಗೂ ಕೂಡ ಹೇಳಿರುವಂಥದ್ದು. ಅನ್ಯರು ಅಂದರೆ ಬೇರೆ ಯಾರೂ ಅಲ್ಲ, ದೇವ್ರ ಮಕ್ಕಳೇ. ಅನ್ಯರು ಇಸ್ರಾಯೇಲರು, ಅನ್ಯರು ಅಂದರೆ ಬೇರೆ ಯಾರೂ ಅಲ್ಲ, ಅನ್ಯರು ಅಂದರೆ ದೇವರ ಮಕ್ಕಳು. ಅವರು ಕೂಡ ಇಸ್ರಾಯೇಲರು ದೇವರ ಮಕ್ಕಳು. ಆದರೆ ಇಸ್ರಾಯೇಲ್ಯರು ಅಂತ ಪ್ರಿಯರ ದೇವರ ಮಕ್ಕಳಿಗೆ ಯಾಕೆ ಬಂದಿದೆ ಅಂತ ನೋಡುವಾಗ ದೇವರ ಮಕ್ಕಳು ಎಂದು ಒಂದು ಪ್ರತ್ಯೇಕವಾದಂಥ ಜನಾಂಗ. ಟೋಟಲ್ ಭೂಲೋಕದಲ್ಲಿ ಇದ್ದಂಥ ಎಲ್ಲ ಜನಾಂಗಗಳಲ್ಲಿ ಒಂದು ಪ್ರತ್ಯೇಕವಾದಂಥ ಜನಾಂಗ, ದೇವರು ಆರಿಸಿಕೊಂಡಿರುವಂಥ ಜನಾಂಗ. ಹಾಗಂತ ಹೊರಗಡೆ ಅನ್ಯ ಜನಾಂಗದವರು ಭಕ್ತಿಯಲ್ಲಿದ್ದರೆ ಅವರನ್ನು ದೇವರು ಕೈ ಬಿಡ್ತಾರಾ? ಇಲ್ಲ. ಭಕ್ತಿಯಲ್ಲಿದ್ದಾಗ ಯಾರನ್ನು ಕೂಡ ಕೈ ಬಿಡಲ್ಲ. ಒಂದು ವೇಳೆ ಅನ್ಯ ಜನರಾಗಿರ್ಬೋದು, ಇಲ್ಲ ಇಸ್ರೇಲ್ ಜನಾಂಗದವರಾಗಿರ್ಬೋದು, ಅನ್ಯ ಜನಾಂಗದವರಾಗಿರ್ಬೋದು, ಇಸ್ರೇಲ್ ಜನಾಂಗದವರು ಆಗಿರ್ಬೋದು, ಭಯಂಕರವಾದಂಥ ತಪ್ಪುಗಳು ಮಾಡಿದಾಗ, ಪಾಪಗಳು ಮಾಡಿದಾಗ, ಅನೇಕ ದ್ರೋಹದ ಕೆಲಸವನ್ನು ಮಾಡಿದಾಗ ಇಸ್ರೇಲ್ ಜನಾಂಗದವರನ್ನು ಬಿಡಲ್ಲ, ಅದೇ ಪ್ರಕಾರ ಅನ್ಯರನ್ನು ಕೂಡ ಬಿಡಲ್ಲ ದೇವರು. ಎಲ್ಲರನ್ನೂ ಎತ್ತಿರುವವರೇ ದೇವರು. ಒಂದು ಕಾಲದಲ್ಲಿ ಅವರನ್ನು ಎಚ್ಚರಿಸಿದ್ದಾರೆ, ಇಸ್ರೇಲ್ ಜನಾಂಗದವ್ರಿಗೆ ಎಚ್ಚರಿಸಿದ್ದಾರೆ. ಅದೇ ಪ್ರಕಾರ ಅನ್ಯರನ್ನು ಕೂಡ ಎಚ್ಚರಿಸಿದ್ದಾರೆ. ಅನ್ಯರ ಬಳಿಯಲ್ಲಿ ಕೂಡ ಸುವಾರ್ತೆಯನ್ನು ತಿಳಿಸಿದ್ದಾರೆ. ಯಾಕೆಂದರೆ ದೇವರು ಭೂಲೋಕಕ್ಕೆ ಒಡೆಯನು. ಪರಲೋಕದಲ್ಲಿದ್ದಂಥ ದೇವದೂತರಿದ್ದಾರೆ, ಅವರ ಬಳಿಯಲ್ಲೇ ಆಗಿರ್ಬೋದು, ಭೂಲೋಕ ವಿಷಯದಲ್ಲಿ ಆಗಿರ್ಬೋದು, ಟೋಟಲ್ 3 ಲೋಕಕ್ಕೆ ಒಡೆಯನು ತಂದೆಯಾದ ದೇವರು. ಇವಾಗ ಆ ಸ್ಥಾನವನ್ನು ತಂದೆಯಾದ ದೇವರು ಆ ಸ್ಥಾನವನ್ನು ಯೇಸು ಕ್ರಿಸ್ತರಿಗೆ ಕೊಟ್ಟಿರುವಂಥದ್ದು ನೋಡುತ್ತೇವೆ ಹೊಸ ಒಡಂಬಡಿಕೆಯಲ್ಲಿ. ಅದು ಇರಲಿ ಪ್ರೇಯರ್. ನೋಡುವಾಗ ತಂದೆಯಾದ ದೇವರು ನೋಡುವಾಗ ಟೋಟಲ್ ಎಲ್ಲವನ್ನು ಕೂಡ ಆಳುವಾತನು, ಪರಿಪಾಲನೆ ಮಾಡುವಾತನು, ನೋಡುವಾತನು, ಒಳ್ಳೆಯದನ್ನೇ ಮಾಡ್ತಾರೆ ಅವರು.
ಕೆಟ್ಟ ರೀತಿಯಲ್ಲಿ ನಡ್ಕೊಂಡಾಗ ಎಚ್ಚರಿಸ್ತಾರೆ. ಮೊದಲನೇದಾಗಿ ಎಚ್ಚರಿಕೆ, ಸರಿ ಮಾಡ್ಕೊಳ್ಳಿ. ನೋಡಿ ಪ್ರಿಯರೇ, ತಂದೆಯಾದ ದೇವರು ಹೇಳುವಂಥ ಮಾತು ಗಮನಿಸ್ರಿ. ನಾನು ಭೂಮಿಯ ಆಕಾಶಗಳನ್ನು ಸಾಕ್ಷಿಗಳಾಗಿ ನೇಮಿಸಿದ್ದೀನಿ ಅಂತ ಹೇಳ್ತಾರೆ. ಭೂಮಿಯಲ್ಲಿ ಏನೇನಿದೆ ಅಂತ ನೋಡುವಾಗ ಮಣ್ಣು, ಕಲ್ಲು, ಗಿಡಗಳು, ಮರಗಳು, ಹಣ್ಣುಗಳು, ಹಂಪಲಗಳು ಇವೆಲ್ಲ ಕೂಡ ದೇವರಿಗೆ ಸಾಕ್ಷಿ ಕೊಡುತ್ತೆ. ಭೂಮಿಯೆಲ್ಲ ಕೂಡ ಸಾಕ್ಷಿ. ಭೂಮಿಯಲ್ಲಿರುವಂಥ ಎಲ್ಲ ಪದಾರ್ಥ, ನೀರಾಗಿರ್ಬೋದು, ಇಲ್ಲ ಗಿಡಗಳು ಮರಗಳು ಆಗಿರ್ಬೋದು, ಇವೆಲ್ಲವೂ ಕೂಡ ದೇವರಿಗೆ ಸಾಕ್ಷಿ ಕೊಡುವಂಥದ್ದು. ಅಂದರೆ ನಮ್ಮ ವಿಷಯದಲ್ಲಿ ನಾವು ಭಕ್ತಿಯಿಂದ ನಡೀತಾ ಇದ್ದೀವಾ ಅಥವಾ ದ್ರೋಹಿಗಳಾಗಿ ನಡೀತಾ ಇದ್ದೀವಾ ಎನ್ನುವಂಥ ವಿಷಯದಲ್ಲಿ ಸಾಕ್ಷಿ. ಅದಕ್ಕೆ ಮುಂಚಿತವಾಗಿ ಬರೆಸಿದ್ದಾರೆ. ಟೋಟಲ್ ಎಲ್ಲ ನಿಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೆ. ಅಂದರೆ CC ಕ್ಯಾಮ್ರಾವನ್ನು ಇಟ್ಟಿದ್ದೀನಿ, ಜಾಗ್ರತೆ. ಇವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ದೊಡ್ಡ ದೊಡ್ಡ ಕಂಪನಿಯಲ್ಲಿ ಅಲ್ಲಲ್ಲಿ CC ಕ್ಯಾಮ್ರಾಗಳೇ ಇರುತ್ತೆ. CC ಕ್ಯಾಮ್ರಾಗಳನ್ನು ನೋಡಿದಾಗ ಕಳ್ಳನು ಕಳ್ಳತನ ಮಾಡೋದಕ್ಕೆ ಭಯಪಡ್ತಾನೆ. ಅದೇ ಪ್ರಕಾರ ಇನ್ನೊಂದು ರೀತಿಯಲ್ಲಿ ಕೂಡ, ಅಂದರೆ ಬೇರೆ ತಪ್ಪುಗಳು ಯಾವುದೇ ಆಗಿರ್ಬೋದು, ಹಗರಣ ಆಗಿರ್ಬೋದು, ಒಂದು ರೀತಿಯಲ್ಲಿ ದ್ರೋಹದ ಕೆಲಸ, ಇನ್ನು ಬೇರೆ ಬೇರೆ ಕಾಮಕತ್ವ ಕೆಲಸ, ಈ ತಪ್ಪಾದ ಕೆಲಸಗಳನ್ನು ಮಾಡೋದಕ್ಕೆ ಭಯಪಡ್ತಾರೆ. ಯಾಕೆಂದರೆ ಎಲ್ಲ ಮೂಲೆಗಳಲ್ಲಿ CC ಕ್ಯಾಮ್ರಾ ಇರುತ್ತೆ. ಅವರು ತಪ್ಪು ಮಾಡಿರುವಂಥ ವಿಷಯವನ್ನು ಈ CC ಕ್ಯಾಮ್ರಾ ಏನು ಮಾಡುತ್ತೆ? ಯಜಮಾನನಿಗೆ ಒಪ್ಪಿಸುತ್ತೆ. ದೇವರು ಎಲ್ಲ ಕಡೆ ಏನಿಟ್ಟಿದ್ದಾರೆ ಅಂತ ನೋಡುವಾಗ CC ಕ್ಯಾಮ್ರಾ ಇದೆ, ರೆಕಾರ್ಡ್ ಆಗ್ತಾ ಇದೆ, ನಮ್ಮ ವಿಷಯದಲ್ಲಿ ಸಾಕ್ಷಿ ಹೋಗ್ತಾ ಇದೆ. ನಮ್ಮ ವಿಷಯದಲ್ಲಿ ಸಾಕ್ಷಿ. ನೀವು ಎಲ್ಲಿ ಕೂತ್ಕೊಂಡಿದ್ದೀರಾ, ಎಲ್ಲಿ ಮಲಗುತ್ತಾ ಇದ್ದೀರಾ, ಏನು ಮಾತನಾಡ್ತಾ ಇದ್ದೀರಾ, ನಿಮ್ಮ ಭಾಷೆ ಯಾವ ರೀತಿ ಇದೆ, ನಿಮ್ಮ ಪ್ರವರ್ತನೆ ಯಾವ ರೀತಿ ಇದೆ, ನಿಮ್ಮ ನಡವಳಿಕೆ ಯಾವ ರೀತಿ ಇದೆ, ಎಲ್ಲದೂ ಕೂಡ ಹೋಗ್ತಾ ಇದೆ. ಎಲ್ಲದೂ ಕೂಡ ದೇವರಿಗೆ ಮುಟ್ಟುತ್ತಾ ಇದೆ. ಅಂತರಿಕ್ಷದಲ್ಲಿ ಯಾರಾದರೂ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಅಂತರಿಕ್ಷದಲ್ಲಿ ಏನಾದರೂ ತಪ್ಪು ಮಾಡುವಂಥ ಆಲೋಚನೆಯಲ್ಲಿದ್ದಾರಾ, ಅದು ಕೂಡ ಮುಟ್ಟುವಂಥದ್ದು. ಸಮುದ್ರದಲ್ಲಿ ಯಾರು ನೋಡಲ್ಲ ಅಂತ ಹೇಳಿ ಅಲ್ಲಿ ಯಾರಾದರೂ ತಪ್ಪಿನಲ್ಲಿದ್ದಾರೆ, ಅದು ವಿಷಯದಲ್ಲಿ ಕೂಡ. ಅಂದರೆ ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಮಾತ್ರವಲ್ಲ, ಅನ್ಯ ಜನಾಂಗದವರಿಗೂ, ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವಮಾನವರಿಗೂ ದೇವರು ಎಚ್ಚರಿಕೆ ಕೊಡುವಂಥದ್ದು. ದೇವರು ಎಚ್ಚರಿಕೆ ಕೊಡುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಈ ಮಾತಿನಲ್ಲಿ ಆಲೋಚನೆ ಮಾಡುವಾಗ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಮಾಡಿದ ನಿಬಂಧನೆಯನ್ನು ನೀವು ಮರೆತು ಪೂಜಿಸಬೇಡಿರಿ ಎಂದು ಆತನು ನಿಷೇಧಿಸಿದ ಯಾವ ವಸ್ತುವಿನ ವಿಗ್ರಹವನ್ನು ಮಾಡಿಕೊಳ್ಳಬಾರದು. ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದೆ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ದಹಿಸಿ ಬಿಡುವವನಾಗಿದ್ದಾನೆಂದು ತಿಳಿಯಿರಿ. ನೀವು ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದು ಬಹುಕಾಲ ಆ ದೇಶದಲ್ಲಿದ್ದ ಮೇಲೆ ದ್ರೋಹಿಗಳಾಗಿ ಯಾವ ವಿಗ್ರಹವನ್ನಾದರೂ ಮಾಡಿಕೊಂಡು ನಿಮ್ಮ ದೇವರಾದ ಯೆಹೋವನ ದೃಷ್ಟಿಗೆ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದರೆ ನೀವು ಯೋರ್ದಾನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವ ಆ ದೇಶದಲ್ಲಿ ಉಳಿಯದೆ ಬೇಗನೆ ನಾಶವಾಗಿ ಹೋಗುವಿರಿ ಎಂದು ಭೂಮಿ ಆಕಾಶಗಳನ್ನು ಸಾಕ್ಷಿಗಳಾಗಿ ಕರೆದು ಎಚ್ಚರಿಸುತ್ತೇನೆ. ಎಚ್ಚರಿಕೆ ಮಾತುಗಳು ಇವೆಲ್ಲ. ಪ್ರಿಯರಾದ ದೇವರ ಮಕ್ಕಳಿನ ಆಲೋಚನೆ ಮಾಡಿ. ಈ ಲೋಕದಲ್ಲಿ ಯಾವ ರೀತಿ ಇದ್ದಾರೆ? ಕೆಲವರೇನು ದೇವರು ಇಲ್ಲ ಅಂತ ಹೇಳ್ತಾರೆ, ದೇವರಿದ್ದರೆ ನಮಗೆ ತೋರಿಸ್ರಿ ಅಂತ ಹೇಳ್ತಾರೆ. ಅಲ್ಲ ಕಣಪ್ಪ, ದೇವರು ಇರೋದರಿಂದ ಈ ಭೂಮಿ ನಡೀತಾ ತೋರಿಸ್ಬೇಕಾ? ಈ ಜಗತ್ತನ್ನು ನೋಡು ಅಂತ ಹೇಳ್ತಾರೆ, ದೇವ್ರು ಕಂಡ್ರೆ ನಂಬು ಅಂತ ಹೇಳುವಂಥ ಅವಶ್ಯಕತೆ ನಮಗಿಲ್ವಲ್ಲ. ದೇವರು ಮುಖಾಮುಖಿಯಾಗಿ ಕಂಡ್ರೆ ನಂಬಿರಿ ದೇವರಿದ್ದಾರೆ ಹೇಳುವಂಥ ಅವಶ್ಯಕತೆ ನಮಗಿದೆಯಾ? ಹೋಗಲಿ ಯೇಸು ಕ್ರಿಸ್ತರು ಬರುವಂಥ ಅವಶ್ಯಕತೆ ಇದೆಯಾ? ಹೋಗಲಿ ಪ್ರವಾದಿಗಳು ಬರುವಂಥ ಅವಶ್ಯಕತೆ ಇದೆಯಾ? ಮೂಢ, ದೇವರನ್ನ ನೋಡಿದ್ರೇ ನಂಬುತ್ತೀನಿ ಅಂದರೆ ನೀನು ಎಂಥ ಜ್ಞಾನಿ ಕಣು, ನೀನು ಎಂಥ ಪಂಡಿತ. ನಿನಗೆ ಕಷ್ಟ ಬಂದಿರೋದರಿಂದ, ನಿನಗೆ ಶೋಧನೆಗಳು ಬಂದಿರೋದರಿಂದ ದೇವರಿಲ್ಲ ಅಂತ ಫಿಕ್ಸ್ ಆಗ್ತೀಯಾ? ಅದೇ ರೀತಿಯಲ್ಲಿ ಬೋಧನೆ ಮಾಡ್ಕೊಂಡು ಹೋಗ್ತೀಯಾ?
ನೋಡ, ಪಂಡಿತರಂತ ಹೇಳ್ಕೊಳ್ತಾರೆ, ದೇವರು ಇಲ್ಲ ಅಂತ ಹೇಳ್ಕೊಳ್ತಾರೆ. ದೇವರು ಇಲ್ಲ ಅಂತ. ದೇವರಿಲ್ಲ ಅಂದರೆ ನಿನಗೆ ಆಕಾರ ಹೇಗೆ ಬಂತು? ಸ್ವರ ಯಾರು ಕೊಟ್ಟರು? ತಂದೆ ತಾಯಿಗಳು ಸ್ವರ ಕೊಟ್ರ? ಜ್ಞಾನ ಕೊಟ್ರ? ತಂದೆ ತಾಯಿಗಳು ಈ ದೇಹವನ್ನು ಕೊಟ್ಟಿದ್ದಾರಾ? ತಂದೆ ತಾಯಿ ಎತ್ತಿದ್ದಾರೆ. ರೂಪ ಕೊಟ್ಟವರು ಯಾರು? ರೂಪ ಕೊಟ್ಟಂಥ ದೇವರನ್ನು ಬಿಟ್ಟು ಯಾರನ್ನು ಪರಿಚಯ ಮಾಡ್ತೀರಾ? ಏನನ್ನು ಪರಿಚಯ ಮಾಡ್ತೀರಾ? ದೇವರು ಇದ್ದಾರೆ, ಎಚ್ಚರಿಕೆ. ದೇವರು ಇದ್ದಾರೆ, ಎಚ್ಚರಿಕೆ. ಆತನು ಕಣ್ಣಿಗೆ ಕಾಣಲ್ಲ. ಯೇಸುಪ್ರಭು ಹೇಳ್ತಾರಲ್ವ, ಯೇಸುಪ್ರಭು ಏನಂತ ಹೇಳ್ತಾರೆ ಗೊತ್ತಾ? ದೇವರನ್ನು ಯಾರು ಎಂದು ಕಂಡಿಲ್ಲ. ದೇವರನ್ನು ಯಾರು ನೋಡಿಲ್ಲ, ಯಾರು ನೋಡೋದಕ್ಕಾಗದು ಅಂತ ಹೇಳ್ತಾರೆ. ಮತ್ತು ದೇವರು ಹೇಗಿದ್ದಾರೆ ಪ್ರಭುವೇ? ದೇವರು ಆತ್ಮಸ್ವರೂಪನು. ಎಲ್ಲಿರ್ತಾರೆ ಪ್ರಭುವೇ? ಎಲ್ಲ ಕಡೆ ಇರ್ತಾರೆ. ಹೇಗಿರ್ತಾರೆ? ಆತ್ಮಸ್ವರೂಪ. ಆತ್ಮಸ್ವರೂಪನಾತನು. ಆತನನ್ನು ಯಾರು ನೋಡಿಲ್ಲ, ಯಾರು ನೋಡಿಲ್ಲ ಆತನನ್ನು. ಆತ್ಮಸ್ವರೂಪನಾಗಿರುವಂಥ ಆತನು ಇದ್ದಾನೆ ಎಂದು, ಆತನು ಮಹಾಶಕ್ತನು ಎಂದು, ಆತನು ಲೋಕದಲ್ಲಿದ್ದಂಥ ಸರ್ವ ಮಾನವರನ್ನು ಉಂಟು ಮಾಡಿದ್ದಾನೆ ಎಂದು, ಎತ್ತಿದ್ದಾನೆ ಎಂದು ಅದ್ಭುತವಾದಂಥ ಮಾತುಗಳನ್ನು ತಿಳಿಯಪಡಿಸಿದ್ದಾರೆ. ದೇವರು ಆತ್ಮಸ್ವರೂಪನು, ದೇವರು ಇದ್ದಾತನು, ದೇವರು ಇರುವಾತನು. ಆತನ ರೂಪವನ್ನು ನೋಡುವಾಗ ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದ ದೇವರು, ದೊಡ್ಡ ದೇವರು. ಅಂಥ ದೊಡ್ಡ ದೇವರನ್ನು ನೀನು ಮುಖಾಮುಖಿಯಾಗಿ ನೋಡೋಕ್ಕಾಗುತ್ತಾ? ನೀನು ಪುಟಾಣಿ, ಇಷ್ಟಿದೆಯಾ ನೀನು? ಅಂಥ ಮಹಾಶಕ್ತನನ್ನು ನೋಡಬೇಕಾದ್ರೆ ಈ ಜೀವಿತವನ್ನು ಬಿಡಬೇಕಾಗುತ್ತೆ ಸಹೋದರ ಸಹೋದರಿ. ಮಹಾಶಕ್ತನಾತನು, ಆತನಿದ್ದಾನೆ. ಆತನು ಭಕ್ತರ ಮೂಲಕ ಎಚ್ಚರಿಸುವಂಥ ಮಾತೇನಂತ ನೋಡುವಾಗ, ನೀವೆಲ್ಲರೂ ನನ್ನ ಮಕ್ಕಳು, ಭಕ್ತರಾಗಿ ನೀವು ಜೀವಿಸಬೇಕು. ಒಂದು ವೇಳೆ ಜೀವಿಸೋದೋದರೆ ಈ ಜಗತ್ತನ್ನು ಸಾಕ್ಷಿಯಾಗಿಟ್ಟಿದ್ದೀನಿ, ಈ ಪಂಚಭೂತಗಳನ್ನು, ಈ ಜಗತ್ತನ್ನು ಸಾಕ್ಷಿಗಳಾಗಿಟ್ಟಿದ್ದೀನಿ. ನೀವು ಯಾವ ರೀತಿ ನಡ್ಕೊಳ್ತಾ ಇದ್ದೀರ ಅದಕ್ಕೆ ಸಾಕ್ಷಿಗಳು. ಅದಕ್ಕೆ ನೀವು ಎಚ್ಚರಿಕೆ ಆಗಿರಬೇಕು, ನೀವು ಜಾಗೃತಿಯಿಂದ ಇರಬೇಕು. ನಿಮ್ಮ ಮಾತುಗಳು ಜಾಗ್ರತೆ ಇರಲಿ, ಅಂದರೆ ಎಚ್ಚರಿಕೆಯಿಂದ ಮಾತನಾಡ್ರಿ. ನಿಮ್ಮ ಕ್ರಿಯೆಗಳು, ನಿಮ್ಮ ಪ್ರವರ್ತನೆ, ಪ್ರತಿಯೊಂದು ವಿಷಯದಲ್ಲಿ ಅಯ್ಯೋ ದೇವರು ನೋಡಲ್ಲ, ನೋಡಿದ್ರೆ ನಮ್ಮನ್ನು ಕ್ಷಮಿಸಿಬಿಡ್ತಾರೆ, ನೋಡಿದ್ರೂ ಕೂಡ ಪರವಾಗಿಲ್ಲ, ನಾವು ಎಷ್ಟು ಸಾರಿ ತಪ್ಪು ಮಾಡಿದ್ರೂ ಕೂಡ ಕ್ಷಮಿಸಿಬಿಡ್ತಾರೆ, ಕಾಪಾಡ್ತಾರೆ ಅಂತ ಭ್ರಮೆಯಲ್ಲಿದ್ದೀರಾ? ಎಷ್ಟು ಕಾಲದವರೆಗೆ ಕ್ಷಮಿಸ್ತಾರೆ ಎನ್ನುವಂಥದ್ದನ್ನು ನೀನು ಮರಿಬಾರ್ದು. ಎಷ್ಟು ಕಾಲ ಕ್ಷಮಿಸ್ತಾರೆ? ಸತ್ತ ಮೇಲೆ ಕೂಡ ಕ್ಷಮಿಸ್ತಾರಾ? ಸತ್ತ ಮೇಲೆ ಕೂಡ ನಿನ್ನನ್ನು ಕ್ಷಮಿಸ್ತಾರಾ? ಬದುಕಿರುವಂಥ ಕಾಲದಲ್ಲಿ ನಿನ್ನನ್ನು ಕ್ಷಮಿಸ್ತಾರೆ. ಬದುಕಿರುವ ಕಾಲದಲ್ಲಿ ನಿನ್ನನ್ನು ಕ್ಷಮಿಸ್ತಾರೆ. ಸರಿ ಮಾಡ್ಕೋ ಮಗನೇ, ಮಗಳೇ, ಸರಿ ಮಾಡ್ಕೋ. ನಿನ್ನ ತಪ್ಪುಗಳನ್ನು ಸರಿ ಮಾಡ್ಕೊ. ನಿನ್ನ ತಪ್ಪುಗಳನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು, ದೇವರನ್ನು ತಂದೆ ಎಂದು ಒಪ್ಪಿಕೊಂಡು, ಹೃದಯದಲ್ಲಿ ಅಂಗೀಕರಿಸಿ, ತಪ್ಪು ಮಾಡದೆ ಭಕ್ತಿಯಿಂದ ನಡ್ಕೊಂಡ್ರೆ ಉಳಿತೀವಿ. ಒಂದು ವೇಳೆ ಪರವಾಗಿಲ್ಲ, ನಮ್ಮ ದೇವರು ಪ್ರೀತಿ ಸ್ವರೂಪನು, ಕರುಣಾಸಾಗರನು, ಏನು ಮಾಡಿದ್ರೂ ಪರವಾಗಿಲ್ಲ, ಪ್ರೀತಿಸ್ತಾನೆ, ಕ್ಷಮಿಸ್ತಾನೆ ಅಂದುಕೊಂಡು ಹೋದರೆ ಒಂದು ದಿನ ಬರುತ್ತೆ, ಅದೇ ನಿನ್ನನ್ನು ದಹಿಸುವಂಥ ದಿನ, ನಿನ್ನನ್ನು ಸುಡುವಂಥ ದಿನ. ಸುಟ್ಟರೂ ಆತ್ಮ ಸಾಯೋದಿಲ್ಲ, ಬೆಂಕಿ ಆರುವುದಿಲ್ಲ. ನಿನ್ನನ್ನು ಸುಡುವಂಥ ದಿನ ಬರುತ್ತೆ. ಇದು ಯಾರ ಮಾತಿದು? ನನ್ನ ಮಾತಾ? ದೇವ್ರ ಮಾತಾ? ತುಂಬ ಜನ ಪ್ರಿಯರಾದ ದೇವ್ರ ಮಕ್ಕಳಿರ, ದೇವರ ಮಾತುಗಳನ್ನು ಅಶ್ರದ್ಧೆ ರೀ. ತುಂಬ ಜನ ಇದ್ದಾರೆ. ದೇವರ ಮಾತುಗಳಂದರೆ ಅಶ್ರದ್ಧೆ, ಶ್ರದ್ಧೆ ಇಲ್ಲ. ದೇವರು ಎಷ್ಟೋ ಬರೆಸಿದ್ದಾನೆ, ಅವೆಲ್ಲ ಮಾಡೋಕ್ಕಾಗುತ್ತೇನ್ರಿ ಅಂತಾರೆ. ದೇವರು ಎಷ್ಟೋ ಬರೆಸಿದ್ದಾನೆ, ಅದೆಲ್ಲ ಮಾಡೋಕ್ಕಾಗುತ್ತಾ? ಹಾಗಿದ್ರೆ ಬೋಧನೆ ಯಾಕೆ ಮಾಡ್ತೀಯಪ್ಪ ನೀನು? ಮಾಡ್ತೀಯ? ಏನು ಮಾಡ್ತೀಯ ಬೋಧನೆ? ದೇವರು ಏನು ಹೇಳಿದ್ದಾರೋ ಅದನ್ನು ಚೆನ್ನಾಗಿ ಕಲಿತುಕೊಂಡು, ದೇವರು ಏನು ಹೇಳಿದ್ದಾರೋ ಅದನ್ನು ಚೆನ್ನಾಗಿ ತಿಳಿದುಕೊಂಡು, ಪರಿಶೋಧನೆ ಮಾಡಿ, ದೇವರಿಗೆ ವಿಧೇಯನಾಗಿ
ಭಕ್ತಿಯಿಂದ ನಡೆದು ಈ ಸಮಾಜದಲ್ಲಿ ಬೋಧಿಸಬೇಕಾಗುತ್ತೆ. ಸಹೋದರ ಸಹೋದರಿ, ಮರೆ ಮಾಡಬಾರ್ದು ದೇವರ ವಾಕ್ಯಗಳನ್ನು, ಬಚ್ಚಿಡಬಾರ್ದು ದೇವರ ವಾಕ್ಯಗಳನ್ನು. ಇರುವಂಥ ವಿಷಯಗಳನ್ನು ನೇರವಾಗಿ ಹೇಳಬೇಕು. ನಿನ್ನ ಹೊಟ್ಟೆಗೋಸ್ಕರ ಬಳಸ್ಕೋಬಾರ್ದು. ನಿನ್ನ ಹೊಟ್ಟೆಗೋಸ್ಕರ, ನಿನ್ನ ಕುಟುಂಬದಗೋಸ್ಕರ ಸಭೆಯಲ್ಲಿದ್ದಂಥ ಮನುಷ್ಯರನ್ನು ಬಳಸ್ಕೋಬಾರ್ದು. ನಿನ್ನ ಹೊಟ್ಟೆಗೋಸ್ಕರ, ನಿನ್ನ ಕುಟುಂಬದಗೋಸ್ಕರ, ನಿನ್ನ ಸಂಪಾದನೆಗೋಸ್ಕರ ಒಂದು ವೇಳೆ ಸಭೆಯಲ್ಲಿದ್ದಂಥ ವಿಶ್ವಾಸಿಗಳನ್ನೇ ನೀನು ಬಳಸ್ಕೊಂಡ್ರೆ ನಿನಗೆ ಕಠಿಣವಾದ ತೀರ್ಪಾಗುತ್ತೆ ಎನ್ನುವಂಥದ್ದನ್ನು ಮರಿಬೇಡ ಸಹೋದರ ಸಹೋದರಿ. ನ್ಯಾಯವಾಗಿ ಬೋಧನೆ ಮಾಡು, ನ್ಯಾಯವಾಗಿರಬೇಕು. ಅಂದರೆ ತುಂಬ ಜನ ದೊಡ್ಡ ದೊಡ್ಡ ಸೇವಕರು ಎಂದು, ಇಂಟರ್ನ್ಯಾಷನಲ್ ಬೋಧಕರು ಎಂದು ಅಲ್ಲೆಲ್ಲಿ ಕರೆಯಲ್ಪಡ್ತಾ ಇರ್ತಾರೆ. ಪ್ರಿಯರೇ, ಅಮಾಯಕರನ್ನು ಬಳಸ್ಕೊಳ್ತಾ ಇರ್ತಾರೆ. ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ಳುವಂಥದ್ದು ಲಕ್ಸರಿ ಜೀವನ. ದೊಡ್ಡ ಅಂದರೆ ಒಂದು ಅವ್ರ ಸ್ಥಾನ ನೋಡಬೇಕು, ದೊಡ್ಡ ಸ್ಥಾನ. ಅಮಾಯಕರನ್ನು ಬಳಸ್ಕೊಂಡು ಮಾಡುವಂಥದ್ದಲ್ಲ. ಅದಕ್ಕೆಲ್ಲ ಲೆಕ್ಕ ಇದೆ. ಅದಕ್ಕೆಲ್ಲ ಯಾರ ಬಳಿಯಲ್ಲಿ ಲೆಕ್ಕ ಇದೆ ಅಂತ ನೋಡುವಾಗ ದೇವರ ಬಳಿಯಲ್ಲಿ ಲೆಕ್ಕ ಇದೆ. ದೇವರು ಲೆಕ್ಕ ಬರಿತಾ ಇದ್ದಾನೆ ಎಲ್ಲ ವಿಷಯದಲ್ಲಿ. ಏನು ಮಾಡಿದ್ದೀಯಾ? ನನ್ನ ಮಕ್ಕಳನ್ನು ಯಾವ ರೀತಿ ಬಳಸ್ಕೊಂಡಿದ್ದೀಯಾ? ನನ್ನ ಮಕ್ಕಳನ್ನು ಯಾವ ರೀತಿ ನೀನು ಬಳಸ್ಕೊಂಡಿದ್ದೀಯಾ? ಯಾವ ರೀತಿ ಬೆಳೆಸಿದ್ದೀಯಾ? ಯಾವ ರೀತಿ ಬಳಸ್ಕೊಂಡಿದ್ದೀಯಾ? ದೇವರು ಮಾತ್ರ ಸಹಿಸೋದಿಲ್ಲ, ದೇವರು ಮಾತ್ರ ಬಿಡೋದಿಲ್ಲ ರೀ. ಅದಕ್ಕೆ ಜಾಗ್ರತೆ ಇರಬೇಕು. ಜಾಗ್ರತೆ. ನೀನು ಹೇಳ್ಬೋದು ದೇವರು ಎಲ್ಲಿ ಇದ್ದಾರೆ, ಯಾರು ನೋಡಲ್ಲ, ನಾನೇನು ಮಾಡಿದ್ರೂ ಪರವಾಗಿಲ್ಲ, ಕ್ಷಮಿಸ್ತಾರೆ, ಪರವಾಗಿಲ್ಲ, ಕ್ಷಮಿಸ್ತಾರೆ, ನೋಡಲ್ಲ. ಇಂಥ ಭ್ರಮೆಯಲ್ಲಿದ್ದರೆ ಖಂಡಿತವಾಗಿ ಈ ಮಾತುಗಳನ್ನು ಮರಿಬಾರ್ದು. ಭೂಮಿಯನ್ನು ಆಕಾಶವನ್ನು ಸಾಕ್ಷಿಯಾಗಿಟ್ಟಿದ್ದಾರಂತೆ ದೇವರು. ಸಾಕ್ಷಿಯಾಗಿ ಎಲ್ಲಿ ತಪ್ಪಿಸ್ಕೊಳ್ತೀಯ ಸಹೋದರ ಸಹೋದರಿ? ಸಹೋದರ ಸಹೋದರಿ, ಯಾರು ನೋಡಲ್ಲವೆಂದು ಪಾಪಗಳ, ಯಾರು ಕಾಣಲ್ಲ ಎಂದು ಅನೇಕ ತಪ್ಪುಗಳ ಇಲ್ಲ. ದೇವರು ಹೆಜ್ಜೆ ಹೆಜ್ಜೆಯಲ್ಲಿ ಗಮನಿಸ್ತಾ ಇದ್ದಾನೆ. ತನ್ನ ದೂತರನ್ನು ಕಾವಲಿಗಾಗಿಟ್ಟಿದ್ದಾನೆ. ತನ್ನ ದೂತರಿದ್ದಾರೆ, ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ತನ್ನ ದೂತರು ನಮ್ಮ ಹಿಂದೆ ರೆಕಾರ್ಡಿಂಗ್ ನಡೀತಾ ಇದೆ. ನಮ್ಮ ಮಾತು, ನಮ್ಮ ಪ್ರವರ್ತನೆ ಎಲ್ಲ ಕೂಡ ಎಲ್ಲ ಏನ್ರಿ, ಈ ಸಮಾಜದಲ್ಲಿ ರಾಜಕೀಯ ನಾಯಕರು, ಇಲ್ಲಾಂದರೆ ಸಿನಿಮಾ ಆ್ಯಕ್ಟರ್ಗಳು, ಇಲ್ಲಾಂದರೆ ದೊಡ್ಡ ಹೆಸರು ಪಡ್ಕೊಂಡಿರೋರ ಬಳಿಯಲ್ಲಿ ಏನ್ರಿ ಮೀಡಿಯಾದವ್ರು ಹೋಗ್ತಾ ಇರ್ತಾರೆ. ಮೀಡಿಯಾದವ್ರು ಏನಾದರೂ ಒಳ್ಳೆ ವಿಷಯಗಳು ಹೇಳ್ತಾರೇನು, ಸಮಾಜವನ್ನು ಉದ್ಧಾರ ಮಾಡುವಂಥ ವಿಷಯಗಳು, ಇಲ್ಲ ಒಳ್ಳೆಯ ವಿಷಯಗಳು. ಯಾಕೆಂದರೆ ಸಮಾಜಕ್ಕೆ ಪರಿಚಯ ಮಾಡೋಣ ಅಂತೇಳಿ ಕ್ಯಾಮ್ರಾಗಳನ್ನು ತೊಗೊಂಡು ಹೋಗ್ತಾ ಇರ್ತಾರೆ. ಅವರ ಹಿಂದೆ ಯಾರು ಮುಖ್ಯಸ್ಥರು, ಅವರು ಮುಖ್ಯಸ್ಥರಾಗಿರುವುದರಿಂದ, ಸಮಾಜದಲ್ಲಿ ಹೆಸರು ಪಡ್ಕೊಂಡಿರುವುದರಿಂದ ಅವರ ಬಳಿಯಲ್ಲಿ ಕ್ಯಾಮ್ರಾಗಳು ಹೋಗುತ್ತೆ ರೀ, ಮಾಧ್ಯಮದವರು ಹೋಗ್ತಾರೆ. ದೇವರ ದೃಷ್ಟಿಯಲ್ಲಿ ಯಾರು ಮುಖ್ಯಸ್ಥರು? ಪ್ರಿಯರಾದ ದೇವರ ಮಕ್ಕಳಿರ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನವನ್ನು ನೋಡಿ ಪ್ರಿಯರೇ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. 18ನೇ ವಚನ. ಆತನು ತನ್ನ ಸುಚಿತ್ತದ ಪ್ರಕಾರ ಏನ್ರಿ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಪ್ರಥಮ ಫಲ. ಆತನ ಸೃಷ್ಟಿಯಲ್ಲಿ ನಾವೆಲ್ಲರೂ ಪ್ರಥಮರು. ಭೂಲೋಕದಲ್ಲಿ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರೂ ಮಾನವರೇ ಪ್ರಥಮರು. ಮಾನವರು ಮೊದಲನೇ ಸ್ಥಾನ. ಈ ಮಾನವರ ಹಿಂದೆ ಯಾರಿದ್ದಾರಂತ ನೋಡುವಾಗ ದೇವರ ಹಸ್ತ ಇದೆ, ದೇವರ ಕೈ ಇದೆ. ಎಲ್ಲ ಮಾನವರ ಬಳಿಯಲ್ಲಿ ದೇವದೂತರಿರ್ತಾರೆ. ಅದರಲ್ಲಿ ಸ್ಪೆಷಲ್ ಆಗಿ ಭಕ್ತರನ್ನು ಕಾಪಾಡೋದಕ್ಕೆ ಇನ್ನು ಯಾರನ್ನು ನೇಮಿಸಿದ್ದಾನಂತ ನೋಡುವಾಗ ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನವನ್ನು ನೋಡಿ ಪ್ರಿಯರೇ. ಭಕ್ತರನ್ನು ಕಾಪಾಡೋದಕ್ಕೆ ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನವನ್ನು 34:7. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಿಗಿದ್ದು ಕಾಪಾಡುತ್ತಾನೆ. ಅಂದರೆ ಭಕ್ತರ ಹಿಂದೆ ತಂದೆಯಾದ ದೇವರು ತನ್ನ ದೂತರನ್ನು ಕಾವಲಿಗಿರಿಸಿ ಕಾಪಾಡ್ತಾನಂತೆ. ಕಾಪಾಡುವಂಥದ್ದು. ಅದೇ ಪ್ರಕಾರ ಲೋಕದಲ್ಲಿದ್ದಂಥ ಎಲ್ಲರ ಬಳಿಯಲ್ಲೂ ಕೂಡ ದೇವದೂತರು ಇದ್ದಾರಾ ಇಲ್ವಂತ ನೋಡುವಾಗ ಇದ್ದಾರೆ. ದೇವದೂತರಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ,
ಆದರೆ ಭಕ್ತರು ಯಾರಿದ್ದಾರೋ ಈ ಭಕ್ತರನ್ನ ಕಾಪಾಡೋದಕ್ಕೆ ಮಾತ್ರ ಸ್ಪೆಷಲ್ ಆಗಿ ಏನ್ರಿ ಕಾವಲುಗಾಗಿ ಇರ್ತಾರಂತೆ. ಹೊರಗಡೆ ನೋಡುವಾಗ ಎಲ್ಲರೂ ಏನೇನು ಮಾಡ್ತಾ ಇದ್ದಾರೋ ಎಲ್ಲರದ್ದು ಕೂಡ ಏನು ನಡೀತಾ ಇದೆ ಅಂದರೆ ವಿಡಿಯೋ ಆಡಿಯೋ. ದೇವರ ಭಕ್ತರ ವಿಷಯದಲ್ಲಿ ಕೂಡ ವಿಡಿಯೋ ಆಡಿಯೋ. ಭಕ್ತನಾಗಿದ್ದರೆ ಇನ್ನೂ ಸ್ಪೆಷಲ್ ಆಗಿ ಅವರನ್ನು ಕಾಪಾಡೋದಕ್ಕೆ ದೇವರು ವ್ಯವಸ್ಥೆ ಮಾಡಿದ್ದಾರೆ. ಇವರು ಲೋಕದಲ್ಲಿದ್ದಂಥ ಎಲ್ಲ ಪ್ರಜೆಗಳು ಯಾವ ರೀತಿ ಇದ್ದಾರೆ ಅಂತ ನೋಡುವಾಗ ಏನ್ರಿ ಒಳ್ಳೆ ರೀತಿಯಲ್ಲಿದ್ದಾರಾ ಕೆಟ್ಟ ರೀತಿಯಲ್ಲಿದ್ದಾರಾ ಅಂತ ನೋಡುವಾಗ ಏನ್ರಿ ಗೊತ್ತಾಗುತ್ತೆ ರೀ. ಅದಕ್ಕೆ ದೇವರು ನಿಮ್ಮ ಭಕ್ತಿ ವಿಷಯದಲ್ಲಿ ಎಚ್ಚರಿಕೆ ಅಂತ ಹೇಳಿದ್ದಾನೆ. ಅದೇ ಪ್ರಕಾರ ಯಾರಾದರೂ ನಿಮ್ಮನ್ನು ಮೋಸ ಮಾಡ್ತಾರೇನೋ ಅವರ ವಿಷಯದಲ್ಲಿ ಕೂಡ ನೀವು ಜಾಗೃತಿಯಾಗಿರಂತ ಹೇಳ್ತಾರೆ ದೇವರು. ಮೊದಲನೇದಾಗಿ ದೇವರನ್ನು ಧ್ಯಾನಿಸುವಂಥ ವಿಷಯದಲ್ಲಿ, ಪಾಲಿಸುವಂಥ ವಿಷಯದಲ್ಲಿ, ದೇವರನ್ನು ಕೊಂಡಾಡುವಂಥ ವಿಷಯದಲ್ಲಿ, ದೇವರನ್ನು ಆರಾಧನೆ ಮಾಡುವಂಥ ವಿಷಯದಲ್ಲಿ, ದೇವರಿಗೆ ಕೊಡುವಂಥ ಸ್ಥಾನದ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಆನಂತರ ಇನ್ನು ಯಾರ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು ಅಂತ ನೋಡುವಾಗ ಏನ್ರಿ ಯೆರೆಮೀಯ ಗ್ರಂಥ, ಯೆರೆಮೀಯನು 9ನೇ ಅಧ್ಯಾಯ 4ನೇ ವಚನದಿಂದ ನೋಡಿ ಪ್ರಿಯರೇ. ಯೆರೆಮೀಯ ಗ್ರಂಥ 9ನೇ ಅಧ್ಯಾಯ 4ನೇ ವಚನದಿಂದ. ಯೆರೆಮೀಯ 9ನೇ ಅಧ್ಯಾಯ 4ನೇ ವಚನದಿಂದ. ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಯವರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಯಾರೇ ಆಗಲಿ ತನ್ನ ತಮ್ಮನನ್ನು ನಂಬದಿರಲಿ ಅಂತ ಹೇಳ್ತಾರೆ. ಮೊದಲನೇದಾಗಿ ನಿಮ್ಮ ಭಕ್ತಿ ಜಾಗ್ರತೆ, ನೀವು ದೇವರನ್ನು ಆರಾಧನೆ ಮಾಡುವಂಥ ವಿಷಯದಲ್ಲಿ, ದೇವರು ಕೊಟ್ಟಿರುವಂಥ ಆಜ್ಞೆಗಳ ವಿಷಯದಲ್ಲಿ ಜಾಗೃತಿಯಿಂದ ದೇವರನ್ನು ಅಪ್ಪಿಕೊಂಡು ವಿಧೇಯರಾಗಿ ತಪ್ಪು ಮಾಡದಂತೆ ನೋಡಿಕೊಳ್ಳಿ. ದೇವರು ಸಾಕ್ಷಿಗಳಾಗಿ ಭೂಮಿ ಆಕಾಶವನ್ನು ಇಟ್ಟಿದ್ದಾನೆ. ಒಂದು ವೇಳೆ ದ್ರೋಹಿಗಳಾಗಿ ನಡ್ಕೊಂಡ್ರೆ ಅವರನ್ನು ಖಂಡಿತವಾಗಿ ದೇವರು ಬಿಡಲ್ಲ, ದಹಿಸಿ ಬಿಡ್ತಾನೆ, ಭಯಂಕರವಾದಂಥ ತೀರ್ಪಿಗೆ ಗುರಿ ಮಾಡ್ತಾನೆ. ಈ ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅದನ್ನು ಕೂಡ ಹೇಳುವಂಥ ಮಾತು ಏನಂತ ನೋಡುವಾಗ, ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಯವರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಯಾರೇ ಆಗಲಿ ತನ್ನ ತಮ್ಮನನ್ನು ನಂಬದಿರಲಿ. ಪ್ರತಿಯೊಬ್ಬ ತಮ್ಮನು ವಂಚಿಸುವನು. ಒಬ್ಬೊಬ್ಬ ನೆರೆಯವನು ಚಾಡಿ ಹೇಳುತ್ತಾ ತಿರುಗಾಡುವನು. ಎಲ್ಲರೂ ತಮ್ಮ ತಮ್ಮ ನೆರೆಯವರಿಗೆ ಮೋಸ ಮಾಡುತ್ತಾರೆ, ಸತ್ಯವನ್ನು ಆಡುವುದೇ ಇಲ್ಲ. ತಮ್ಮ ನಾಲಿಗೆಗೆ ಸುಳ್ಳನ್ನು ಕಲಿಸಿದ್ದಾರೆ. ತಮಗೆ ಆಯಾಸವಾಗುವ ಮಟ್ಟಿಗೂ ಕೇಡನ್ನು ಮಾಡುತ್ತಾರೆ. ನಿಮ್ಮ ನಿವಾಸವು ಮೋಸದೊಳಗೆ ಇದೆ. ಅಯ್ಯೋ, ಮೋಸಗಾರರಾಗಿರುವುದರಿಂದ ನನ್ನನ್ನು ಅರಿಯಲೊಲ್ಲರು ಎಂದು ಯೆಹೋವನು ಅನ್ನುತ್ತಾನೆ. ಅಯ್ಯ ಆತ್ಮೀಯ ಸಹೋದರರೇ, ಮೊಟ್ಟ ಮೊದಲು ತಂದೆಯಾದ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಶಕ್ತಿಯಿಂದ ದೇವರನ್ನು ಆರಾಧಿಸಬೇಕು, ದೇವರನ್ನು ಮಹಿಮೆ ಪಡಿಸಬೇಕು, ದೇವರನ್ನು ಕೊಂಡಾಡಬೇಕು. ಆನಂತರ ಭಕ್ತಿ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ಆನಂತರ ಏನ್ರಿ ಮನೆಯಲ್ಲಾಗಿರ್ಬೋದು, ಮನೆಯಲ್ಲಿದ್ದಂಥ ಸಹೋದರಾಗಿರ್ಬೋದು, ಎಲ್ಲರ ವಿಷಯದಲ್ಲಿ ಯಾವ ರೀತಿ ಇರಬೇಕಂತ ಹೇಳಿದ್ದಾರೆ, ಎಚ್ಚರಿಕೆಯಾಗಿಂದಿರಬೇಕು ಅಂತ ಹೇಳ್ತಾರೆ. ಪ್ರೀತಿಸಬಾರ್ದು ಅಂತಲ್ಲ, ನಿನ್ನ ನೆರೆಯವರನ್ನು ಕೂಡ ಪ್ರೀತಿಸು. ದೇವರು ಹೇಳುವಂಥದ್ದು ಏನಪ್ಪ ಅಂದರೆ ಎಲ್ಲರನ್ನೂ ಪ್ರೀತಿಸು, ಕೊನೆಯದಾಗಿ ಶತ್ರುಗಳನ್ನು ಕೂಡ ನೀನು ಪ್ರೀತಿಸು. ಆದರೆ ಎಲ್ಲರ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಅವರನ್ನು ನಂಬಬೇಡ. ಅಮ್ಮ ಯಾರನ್ನು ನಂಬಬೇಡ ಅಂತ ಹೇಳ್ತಾನೆ. ಆದರೆ ಎಲ್ಲರನ್ನು ಗಮನಿಸಬೇಕು, ಎಲ್ಲರನ್ನು ಪ್ರೀತಿಸಬೇಕು. ಆದರೆ ಎಲ್ಲರ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು ಅಂತ ಹೇಳ್ತಾರೆ. ಎಲ್ಲರ ವಿಷಯದಲ್ಲಿ ಯಾರ ವಿಷಯ, ಸ್ವಂತ ತಮ್ಮನ ವಿಷಯದಲ್ಲಿ ಕೂಡ ಎಚ್ಚರಿಕೆಯಾಗಿರಬೇಕು. ತಮ್ಮನು ಅಣ್ಣನ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು, ಅಣ್ಣನು ತಮ್ಮನ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ಯಾಕೆ ಅವನು ವಂಚಿಸ್ತಾನೆ. ವಂಚಿಸಿದಾಗ ನೀನು ದೇವರಿಂದ ದೂರವಾಗುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ದೇವರಿಂದ ದೂರವಾಗುವಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ತಮ್ಮನ ವಿಷಯದಲ್ಲಿ ಅಣ್ಣನು ಎಚ್ಚರಿಕೆಯಾಗಿರಬೇಕು, ಅಣ್ಣನ ವಿಷಯದಲ್ಲಿ ತಮ್ಮನು ಎಚ್ಚರಿಕೆಯಾಗಿರಬೇಕು. ಆನಂತರ ನೆರೆಯವರ ವಿಷಯದಲ್ಲಿ ಕೂಡ ಎಚ್ಚರಿಕೆಯಾಗಿರಬೇಕು. ಯಾಕೆಂದರೆ ಎಲ್ಲರೂ ಕೂಡ ಈ ನಾಲಿಗೆಯಲ್ಲಿ ಏನು ತುಂಬಿಕೊಂಡಿದ್ದಾರಂತ ನೋಡುವಾಗ ನಾಲಿಗೆಯಲ್ಲಿ ಸುಳ್ಳನ್ನು ಅಭ್ಯಾಸ ಮಾಡಿಕೊಂಡಿದ್ದಾರಂತೆ.
ಈ ನಾಲಿಗೆಯಲ್ಲಿ ಸುಳ್ಳನ್ನು ಅಭ್ಯಾಸ ಮಾಡಿಕೊಂಡಿದ್ದಾರಂತೆ. ಈ ಸಮಾಜದಲ್ಲಿ ನೋಡುವಾಗ ಚಾಡಿ ಹೇಳೋದನ್ನು ಕಲ್ತುಕೊಂಡಿದ್ದಾರಂತೆ. ದೇವರು ಹೇಳ್ತಿರುವಂಥ ಮಾತು ಸುಳ್ಳಂತೀರಾ? ದೇವರು ಹೇಳ್ತಿರುವಂಥ ಮಾತು ಸುಳ್ಳಂತೀರಾ? ಈ ಪ್ರಪಂಚ ದೇಶದಲ್ಲಿ ನೋಡುವಾಗ ಸುಳ್ಳಿನ ಮೇಲೆ ನಿಂತುಕೊಂಡಿದ್ದೀರಿ, ಸತ್ಯದ ಮೇಲೆ ಇಲ್ಲ. ಈ ಪ್ರಪಂಚ ಪರಿಸ್ಥಿತಿಯನ್ನು ನೋಡುವಾಗ ಸುಳ್ಳು, ಮನೆಯಲ್ಲಿ ಸುಳ್ಳು ಮಾತುಗಳು, ಹೊರಗಡೆ ಸುಳ್ಳು ಮಾತುಗಳು. ಆನಂತರ ನೋಡುವಾಗ ಪ್ರಪಂಚದಲ್ಲಿ ಇರುವಂಥ ಪ್ರತಿಯೊಬ್ಬರ ಮಧ್ಯದಲ್ಲಿ ಸುಳ್ಳು ತುಂಬಿಸಿಕೊಂಡಿದ್ದಾರೆ. ಎಲ್ಲೊಬ್ಬನು ಸತ್ಯವನ್ನು ಮಾತಾಡ್ತಾನೆ, ಸತ್ಯವಾಗಿ ಮಾತಾಡೋರು ಅಲ್ಲೊಬ್ಬರು ಇಲ್ಲೊಬ್ಬರು ಇರ್ತಾರೆ, ಅಂಥವ್ರ ಬಗ್ಗೆ ಅಲ್ಲ. ಹೆಚ್ಚಾಗಿ 99% ಯಾವ ರೀತಿ ಇದ್ದಾರಂತ ನೋಡುವಾಗ ನಾಲಿಗೆ ಮೇಲೆ ಸುಳ್ಳನ್ನು ಕಲ್ಪಿಸಿಕೊಂಡಿದ್ದಾರೆ. ನಾಲಿಗೆ ಮೇಲೆ ಸುಳ್ಳನ್ನು ಏನ್ರಿ ಅದನ್ನು ರೆಡಿ ಮಾಡಿಕೊಂಡಿದ್ದಾರಂತೆ, ಅಭ್ಯಾಸ ಮಾಡಿಕೊಂಡಿದ್ದಾರಂತೆ. ದೇವರು ಹೇಳುವಂಥ ಮಾತು ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಯವರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಯಾರೇ ಆಗಲಿ ತನ್ನ ತಮ್ಮನನ್ನು ನಂಬದಿರಲಿ, ಪ್ರತಿಯೊಬ್ಬ ತಮ್ಮನು ವಂಚಿಸುವನು, ಒಬ್ಬೊಬ್ಬ ನೆರೆಯವನು ಚಾಡಿ ಹೇಳುತ್ತಾ ತಿರುಗಾಡುವನು. ನೋಡಿದ್ರ, ತಮ್ಮನು ವಂಚಿಸ್ತಾನ, ತಮ್ಮನು ವಂಚಿಸುತ್ತಾನ, ಅಣ್ಣನು ವಂಚಿಸ್ತಾನ. ಹೌದು ಸಹೋದರರೇ, ಏನ್ರಿ ನಿಮ್ಮ ಮನೆಯಲ್ಲಿ ಗಮನಿಸ್ರಿ ಪ್ರಿಯರೇ, ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಗಮನಿಸ್ರಿ. ನಿಮ್ಮ ಅಕ್ಕಪಕ್ಕದಲ್ಲಿದ್ದಂಥ ಸಹೋದರನ ಗಮನಿಸ್ರಿ, ಎಲ್ಲರ ಕುಟುಂಬದಲ್ಲಿ ಗಮನಿಸ್ರಿ. ಅಣ್ಣನು ತಮ್ಮನನ್ನು ಗಮನಿಸು, ತಮ್ಮನು ಅಣ್ಣನನ್ನು ಗಮನಿಸು. ಗಮನಿಸಬೇಕಾದ್ರೆ ಜ್ಞಾನ ಇರಬೇಕಲ್ಲ. ಇನ್ನು ಮನೋನೇತ್ರಗಳೇ ಬೆಳಗಿಲ್ಲ, ಮನೋನೇತ್ರಗಳು ಇವಾಗಲೂ ಕೂಡ ಬೆಳಗಿಲ್ಲ ರೀ. ಕೆಲವರಿಗೆ ಮಾಯದಲ್ಲಿದ್ದಾರೆ ರೀ, ಮೂಢತ್ವದಲ್ಲಿದ್ದಾರೆ ಪ್ರಿಯರೇ. ಮಾಯ ಬೋಧನೆಯನ್ನು ಕೇಳಿ ಮೂಢತ್ವದಲ್ಲಿ ಇವಾಗಲೂ ಕೂಡ ನಡೀತಾ ಇದ್ದಾರೆ. ಈ ಕೊನೆ ದಿನಗಳಲ್ಲಿ ದೇವರು ಎಚ್ಚರಿಸ್ತಿದ್ರು, ದೇವರು ಜಾಗ್ರತೆ ಪಡಿ ಅಂತ ಹೇಳ್ತಾ ಇದ್ದರು. ದೇವರನ್ನ ಬಿಟ್ಟಿದ್ದಾರೆ, ಮನುಷ್ಯರನ್ನು ನಂಬಿ ಕುಳಿತುಕೊಂಡಿದ್ದಾರೆ, ಮನುಷ್ಯರನ್ನು ನಂಬಿ ಕುಳಿತುಕೊಂಡಿದ್ದಾರೆ. ನೋಡಿ ಪ್ರಿಯರೇ, ಯಾರನ್ನು ನಂಬ್ತೀರಾ? ಯಾರನ್ನು ನಂಬ್ತೀರಿ? ಯಾರನ್ನು ನಂಬುವಂಥ ಅವಶ್ಯಕತೆ ಇಲ್ಲ. ದೇವರನ್ನು ನಂಬಿ, ದೇವರನ್ನು ನಂಬಿ, ದೇವ್ರ ಮೇಲೆ ಭರೋಸಾ ಇಡಿ. ಎಲ್ಲರನ್ನು ಪ್ರೀತಿಸಿರಿ, ಎಲ್ಲರನ್ನು ಪ್ರೀತಿಸಿರಿ. ಆದರೆ ನನ್ನ ತಮ್ಮನು ಉದ್ಧಾರ ಮಾಡ್ತಾನೆ ಎಂದು, ಇಲ್ಲ ನನ್ನ ಅಣ್ಣನು ಉದ್ಧಾರ ಮಾಡ್ತಾನೆ ಎಂದು, ಇಲ್ಲ ನನ್ನ ಹೆಂಡತಿ ನನ್ನನ್ನು ಕಾಪಾಡ್ತಾಳೆ ಎಂದು, ನನ್ನ ಗಂಡನು ಕಾಪಾಡ್ತಾನೆ ಎಂದು ಇವೆಲ್ಲ ಬೇಡ. ನಿಮ್ಮನ್ನು ಕಾಪಾಡೋರು ಜನ್ಮ ಕೊಟ್ಟಂಥ ಆ ತಂದೆಯಾದ ಸರ್ವೇಶ್ವರನು, ಆ ತಂದೆಯಾದ ಪರಮಾತ್ಮನು, ದೈವ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನು, ದೈವ ಕುಮಾರನಾಗಿರುವಂಥ ಪವಿತ್ರಾತ್ಮನು ಅವರು ಕಾಪಾಡ್ತಾರೆ. ಅವರು ಸತ್ಯದಲ್ಲಿ ನಡೆಸ್ತಾರೆ, ಒಳ್ಳೆ ರೀತಿಯಿಂದ ಎಚ್ಚರಿಕೆ ಕೊಡ್ತಾರೆ. ಅವರ ವಿಷಯದಲ್ಲಿ ಏನು ಅರ್ಥ ಆಗಿದೆ, ನಮಗೆ ಏನು ಅರ್ಥ ಮಾಡಿಕೊಂಡಿದ್ದೀವಿ ನಾವು? ಮನುಷ್ಯನು ಮಾಯಗಾರನು, ಮನುಷ್ಯನು ಕುತಂತ್ರಗಾರನು, ಮನುಷ್ಯನು ಮೋಸಗಾರನು. ಯಾರನ್ನು ನಂಬುವಂಥ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ಸೇವಕರಾಗಿ ನಮ್ಮನ್ನು ಕೂಡ ನಂಬಬೇಡಿ, ನಮ್ಮನ್ನು ಕೂಡ ನಂಬಿ ಕುಳಿತುಕೊಳ್ಬೇಡಿ. ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯಗಳನ್ನು ಕೇಳಿ, ವಾಕ್ಯದ ಪ್ರಕಾರ ನಡೀರಿ. ಪರಲೋಕದ ಜ್ಞಾನವನ್ನು ತಿಳಿಸ್ತಾ ಇದ್ದೀವಿ, ತಿಳಿದ ಮೇಲೆ, ತಿಳ್ಕೊಂಡ ಮೇಲೆ ವಾಕ್ಯದ ಪ್ರಕಾರ ನಡ್ಕೊಳ್ಳದೆ ಹೋದರೆ ನೀವು ಪ್ರಿಯರಾದ ದೇವರ ಮಕ್ಕಳಿರ ಪರಲೋಕಕ್ಕೆ ಹೋಗ್ತೀರಾ? ಪರಲೋಕಕ್ಕೆ ಹೋಗಬೇಕಾದರೆ ನೀವು ದೇವರನ್ನು ಅಪ್ಪಿಕೊಂಡು ದೇವರ ಧ್ಯಾನದಲ್ಲಿ ಇದ್ದರೆ ಹೋಗ್ತೀರಾ, ಅಥವಾ ನಮ್ಮ ಧ್ಯಾನದಲ್ಲಿ ಇದ್ದರೆ ಹೋಗ್ತೀರಾ? ರಾಮಣ್ಣ ಇದ್ದಾನೆ ಪರವಾಗಿಲ್ಲ, ನಮ್ಮನ್ನು ಕಾಪಾಡ್ತಾನೆ. ಅಲ್ಲ, ತಪ್ಪು. ದೇವರು ಕಾಪಾಡೋರು, ಯೇಸು ಕ್ರಿಸ್ತರು ಕಾಪಾಡೋರು. ನಮ್ಮ ಬೋಧಕರು, ದೊಡ್ಡ ಬೋಧಕರಿದ್ದಾರೆ, ಅವ್ರ ಜೊತೆಗೆ ಹೋದರೆ ನಮ್ಮನ್ನು ಕಾಪಾಡ್ತಾರೆ. ತಪ್ಪು. ಅವ್ರು ವಾಕ್ಯ ಹೇಳ್ತಾರೆ, ಯಾರೇ ಆಗಿರ್ಬೋದು ವಾಕ್ಯ ಹೇಳಬೇಕು. ವಾಕ್ಯಗಳು ಇದ್ದದ್ದು ಇದ್ದ ಹಾಗೆ ಹೇಳಬೇಕು, ಬಳಸ್ಕೊಳ್ಳೋದಲ್ಲ. ಯಾರೇ ಆಗಿರ್ಬೋದು, ಸೇವಕರು, ದೇವರ ಮಕ್ಕಳು, ದೇವರ ಸೇವಕರು ಇದ್ದ ಹಾಗೆ, ಇದ್ದದ್ದು ಇದ್ದ ಹಾಗೆ ಸಾರಬೇಕು, ತಿಳಿಸಬೇಕು, ಎಚ್ಚರಿಕೆ ಕೊಡಬೇಕು. ಸಹೋದರರೇ, ಎಲ್ಲರನ್ನು ಪ್ರೀತಿಸಿ. ಆದರೆ ಇವರು ಕಾಪಾಡ್ತಾರೆ, ಇವರು ಬಂದು ನಮ್ಮನ್ನು ಪರಲೋಕಕ್ಕೆ ನಡೆಸ್ತಾರೆ ಎಂದು ನಂಬಿಕೊಂಡು ಕುಳಿತುಕೊಂಡಿದ್ದೀರಾ? ನೀವು ಜಾಗ್ರತೆ. ನಿಮ್ಮ ತಂದೆಯಾದ ದೇವರು ಬಿಟ್ಟರೆ ಯಾರು ನಮ್ಮನ್ನು ಕಾಪಾಡಲ್ಲ. ನಮ್ಮ ತಂದೆಯಾದ ದೇವರು, ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರು
ನಮಗೆ ಆದರಣಕರ್ತನಾಗಿರುವಂಥ ಪವಿತ್ರಾತ್ಮರು, ಅವರು ನಮ್ಮನ್ನು ಕಾಪಾಡ್ತಾರೆ. ಈ ಲೋಕದಲ್ಲಿ ಯಾರೂ ಕಾಪಾಡಲ್ಲ. ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ನಾವು ಪ್ರಯತ್ನ ಮಾಡ್ಬೋದು, ರಕ್ಷಣೆ ಮಾರ್ಗ ತೋರಿಸ್ಬೋದು, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ನಾವು ಏನು ಮಾಡ್ತಾಯಿದ್ದೀವಿ? ಬೋಧನೆ ಇದ್ದ ಹಾಗೆ ಬೋಧನೆ. ನಿಮ್ಮನ್ನು ಕಾಪಾಡೋರು ಈ ಬೋಧನೆಯನ್ನು ಕೇಳಿ ಸತ್ಯದ ಮಾರ್ಗದಲ್ಲಿ ನಡೆದರೆ ನೀವು ರಕ್ಷಣೆ ಹೊಂದುತ್ತೀರಾ, ಅಥವಾ ನಡೆದು ಹೋದರೆ ರಕ್ಷಣೆ ಹೊಂದುತ್ತೀರಾ? ನಡಿಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಯವರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಯಾರೇ ಆಗಲಿ ತಮ್ಮನನ್ನು ನಂಬದಿರಲಿ. ಪ್ರತಿಯೊಬ್ಬನು ತಮ್ಮನ್ನು ವಂಚಿಸುವನು. ಒಬ್ಬೊಬ್ಬರ ನೆರೆಯವನು ಚಾಡಿ ಹೇಳುತ್ತಾ ತಿರುಗಾಡುವನು. ಒಬ್ಬೊಬ್ಬ ನೆರೆಯವನಂದರೆ ಹೊರಗಡೆ ಇದ್ದವನು ಯಾರೇ ಆಗಲಿ, ಕುಟುಂಬದಲ್ಲೇ ಆಗಲಿ ಹೊರಗಡೆ ಇದ್ದವನಾಗಲಿ, ಕುಟುಂಬದಲ್ಲಿ ಇದ್ದವನು ಕೂಡ ಚಾಡಿ ಹೇಳ್ತಾನೆ, ಮೋಸ ಮಾಡ್ತಾನೆ, ವಂಚನೆ ಮಾಡ್ತಾನೆ. ಅಣ್ಣನು ತಮ್ಮನನ್ನು ವಂಚನೆ ಮಾಡಿ 10 ಎಕರೆ ಭೂಮಿಯನ್ನು ಎಳ್ಕೊಂಡ, 20 ಎಕರೆ ಭೂಮಿಯನ್ನು ಎಳ್ಕೊಂಡ, ಈ ಜಾಗವನ್ನು ಎಳ್ಕೊಂಡ, ಹಣವನ್ನು ದೋಚಿಕೊಂಡ, ತಮ್ಮನು ಅಣ್ಣನನ್ನು ದೋಚಿಕೊಂಡ, ಅಣ್ಣನು ತಮ್ಮನನ್ನು ದೋಚಿಕೊಂಡ. ಕೇಳ್ತೀವಲ್ವ ಪ್ರತಿನಿತ್ಯ ಕೂಡ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ. ಈ ಪ್ರಪಂಚ ದೇಶದಲ್ಲಿ ಅಣ್ಣನು ತಮ್ಮನನ್ನು ಮೋಸ ಮಾಡಿದ, ತಮ್ಮನು ಅಣ್ಣನನ್ನು ಮೋಸ ಮಾಡಿದ. ಇಂಥವ್ರು ಬಂದು ಆಸ್ತಿಯನ್ನು ದೋಚಿಕೊಂಡ್ರು, ಕಬ್ಜಾ ಮಾಡಿದ್ರು, ಮೋಸ ಮಾಡಿದ್ರು, ಎಳ್ಕೊಂಡ್ರು. ಇಂಥದ್ದು ನೋಡ್ತೀವ? ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಪ್ರತಿನಿತ್ಯ ನೆರೆಯವನು ಹೊರಗಡೆ ಇದ್ದವನು ಅವನೇನು ಮಾಡ್ತಾನೆ? ಚಾಡಿ ಹೇಳ್ಕೊಂಡು ತಿರುಗಾಡ್ತಾನೆ. ಚಾಡಿಗಳೇ, ಇಲ್ಲಿ ಹೋಗ್ತಾನೆ, ಅಲ್ಲಿ ಸ್ವಲ್ಪ ಚಾಡಿ ಹೇಳ್ತಾನೆ, ಅಲ್ಲಿ ಹೋಗ್ತಾನೆ, ಮತ್ತೊಂದು ರೀತಿಯಲ್ಲಿ ಚಾಡಿ ಹೇಳ್ತಾನೆ, ಇನ್ನೊಂದು ಕಡೆ ಹೋಗ್ತಾನೆ, ಅಲ್ಲಿ ಹೋಗಿ ಚಾಡಿ ಹೇಳ್ತಾನೆ. ಇವನು ದೊಡ್ಡ ರೋಗದಲ್ಲಿದ್ದಾನೆ. ಈ ಚಾಡಿ ಹೇಳೋರು ಯಾರಿದ್ದಾರಂತ ನೋಡುವಾಗ ಇವರೆಲ್ಲರೂ ಭಯಂಕರವಾದಂಥ ರೋಗದಲ್ಲಿ, ಅಂದರೆ ಏಡ್ಸ್ಗಿಂತ ಭಯಂಕರವಾದಂಥ ರೋಗದಲ್ಲಿ ಇದ್ದಾರೆ. ಪ್ರಿಯರಾದ ದೇವರ ಮಕ್ಕಳೇ, ಯಾರು ಚಾಡಿಗಳಲ್ಲಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೋ ಅವರೆಲ್ಲರೂ, ಇದು ವಾಕ್ಯ, ನೀವಿದ್ದೀರಾ? ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ದೇವರು. ನೀವಿದ್ದೀರಾ ಅಮ್ಮ ನೀವಿದ್ದೀರಾ? ಬದಲಾವಣೆ ಮಾಡಿಕೊಳ್ಳಿ. ಬೇಡ. ಯಾಕೆ ಅದು ದರಿದ್ರ? ಯಾಕೆ ಅದು ದೊಡ್ಡ ರೋಗ? ಯಾಕೆ ನಮಗೆ? ಆರೋಗ್ಯವಾಗಿರಬೇಕು, ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರನ್ನು ಒಳ್ಳೆಯ ರೀತಿಯಲ್ಲಿ ನಡೆಸೋದಕ್ಕೆ ಪ್ರಯತ್ನ ಮಾಡಬೇಕು. ನೋಡಿ, ಮಾಧ್ಯಮದವರು ಕೂಡ ಏನಪ್ಪ ಅಂದರೆ ಅವ್ರ ಮೇಲೆ ಚಾಡಿ ಹೇಳ್ತಾನೇ ಇರ್ತಾರೆ. ಮಾಧ್ಯಮದವರು ಕೂಡ ಇರೋ ನಿಜಗಳನ್ನು ತಿಳಿಸಲ್ಲ. ಇರುವಂಥ ನಿಜಗಳಿಲ್ಲ. ನಿಜಗಳು ಎಲ್ಲೋ ಒಂದು ಕಡೆ ನಿಜ ತೋರಿಸ್ತಾರೆ, ಆದರೆ ಬರೀ ಚಾಡಿಗಳೇ. ಅವ್ರ ಮೇಲೆ ಇವ್ರ ಮೇಲೆ ಎಲ್ಲ ತಪ್ಪಾದಂಥ ಮೆಸೇಜ್ಗಳು ಹೋಗ್ತಾ ಇರುತ್ತೆ. ಹೌದಾ? ನೋಡ್ತಾ ಇದ್ದೀವಲ್ಲ. ಇದೊಂದು ಚಾನಲ್ ಒಂದು ರೀತಿಯಲ್ಲಿ ಮಾತಾಡುತ್ತೆ, ಇನ್ನೊಂದು ಚಾನಲ್ ಇನ್ನೊಂದು ರೀತಿಯಲ್ಲಿ ಮಾತಾಡುತ್ತೆ. ನೇರವಾಗಿ ಇರೋವಂಥ ವಿಷಯಗಳು ನೇರವಾಗಿ ಮಾತಾಡುವಂಥ ಚಾನಲ್ಗಳೆಲ್ಲಿದೆ? ಮಾಧ್ಯಮದವರು. ಕಲ್ಪನೆ ಕಥೆಗಳು, ಇಲ್ಲಾಂದರೆ ತಪ್ಪುಗಳು, ಇಲ್ಲಾಂದರೆ ಚಾಡಿಗಳು, ಇಲ್ಲಾಂದರೆ ಜಗಳ ಉಂಟು ಮಾಡುವಂಥ ರೀತಿ, ಇವೆಲ್ಲ ನಡೀತಾ ಇದೆ. ದೇವರು ಹೇಳುವಂಥ ಮಾತು, ಸೃಷ್ಟಿಕರ್ತನಾಗಿರುವಂಥ ಸರ್ವೇಶ್ವರನ ಹೇಳುವಂಥ ಮಾತು. ಕೆಳಗಡೆ ಮಾತು ನೋಡಿ. ಪ್ರತಿಯೊಬ್ಬನು ತಮ್ಮನನ್ನು ವಂಚಿಸುವನು. ಒಬ್ಬೊಬ್ಬ ನೆರೆಯವನು ಚಾಡಿ ಹೇಳುತ್ತಾ ತಿರುಗಾಡುವನು. ಎಲ್ಲರೂ ತಮ್ಮ ನೆರೆಯವನಿಗೆ ಮೋಸ ಮಾಡುತ್ತಾರೆ, ಸತ್ಯವನ್ನು ಆಡುವುದೇ ಇಲ್ಲ. ತಮ್ಮ ನಾಲಿಗೆಗೆ ಸುಳ್ಳನ್ನು ಕಲಿಸಿದ್ದಾರೆ. ಸುಳ್ಳನ್ನು ಎಷ್ಟರ ಮಟ್ಟಿಗೆ ಸುಳ್ಳಂತ ನೋಡುವಾಗ ತಮಗೆ ಆಯಾಸವಾಗುವ ಮಟ್ಟಿಗೆ ಕೆಡುಕನ್ನು ಮಾಡುತ್ತಾರೆ. ನಾಲಿಗೆಗೆ ಸುಳ್ಳನ್ನು ಕಲಿಸಿದ್ದಾರೆ. ಇದಕ್ಕೆ ಪ್ರಾಕ್ಟೀಸ್ ಮಾಡಿದ್ದಾರೆ, ಇದಕ್ಕೆ ಕಲಿಸಿಕೊಟ್ಟಿದ್ದಾರೆ. ಈ ನಾಲಿಗೆಗೆ ಸುಳ್ಳನ್ನು ಕಲಿಸಿಕೊಟ್ಟಿದ್ದಾರೆ. ಸತ್ಯನೇ ಇಲ್ಲ ಅಂತೀರಿ, ಸತ್ಯನೇ ಇಲ್ವಂತೀರಿ. ಸತ್ಯವಾದ ಬೋಧನೆ ಇಲ್ಲ, ಸತ್ಯ ಇಲ್ಲ, ಸುಳ್ಳು. ಈ ನಾಲಿಗೆಗೆ ಸುಳ್ಳನ್ನು ಕಲಿಸಿಕೊಟ್ಟಿದ್ದಾರಂತೆ ಮನುಷ್ಯರು. ಎಷ್ಟೋ ಸುಳ್ಳುಗಳು ಪ್ರಪಂಚ ದೇಶದಲ್ಲಿ ನಡೀತಾ ಇದೆ. ಆ ಸುಳ್ಳುಗಳನ್ನು ನಂಬಿಕೊಂಡು ಕುಳಿತುಕೊಳ್ತಾರೆ. ರಾಜಕೀಯ ನಾಯಕರು ಬಂದಾಗ, ಎಲೆಕ್ಷನ್ ಬಂದಾಗ ಇಷ್ಟು ಗ್ಯಾರಂಟಿ ಕೊಡುತ್ತೇವೆ ನಾವು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ನಾವು ಇಷ್ಟು ಗ್ಯಾರಂಟಿ ಕೊಡುತ್ತೇವೆ. ಏನದು? ಸುಳ್ಳು. ನಾಲಿಗೆಯಲ್ಲಿ ಸುಳ್ಳು ತುಂಬಿಸಿಕೊಂಡು ಪ್ರಿಯರಾದ ದೇವ್ರ ಮಕ್ಕಳಿರ ಅಮಾಯಕರನ್ನು ಬಡವರನ್ನು ವಂಚಿಸ್ತಾರೆ. ಇವರು ವಂಚಿಸುವಂಥದ್ದು. ನಿಜವಾಗಲೂ ಇವರು ಒಳ್ಳೇದು ಮಾಡಬೇಕಂತ ಮನಸ್ಸಿದ್ರೆ ಎಲ್ಲರನ್ನು ಪ್ರೀತಿಸ್ತಾರೆ. ಕೊಳ್ಳೆ ಹೊಡೆಯೋದಿಲ್ಲ.
ಅಧಿಕಾರದಲ್ಲಿ ಬಂದ ಮೇಲೆ ಸರ್ಕಾರದ ಗೌರ್ಮೆಂಟು ಸ್ಥಳಗಳು ಎಲ್ಲೆಲ್ಲಿ ಇರುತ್ತೋ, ಸರ್ಕಾರದ ಸ್ಥಳ ಎಲ್ಲೆಲ್ಲಿ ಇರುತ್ತೋ ಕಬ್ಜಾ ಮಾಡಿಕೊಡ್ತಾರೆ. ಒಳಗೆ ಕಬ್ಜಾ. ನಾನು ಬಡವರಿಗೆ ಇಷ್ಟು ಕೊಟ್ಟಿದ್ದೀನಿ, ಇಷ್ಟು ಎಕರೆ ಕೊಟ್ಟಿದ್ದೀನಿ, ಇಲ್ಲ ಇಷ್ಟು ಭೂಮಿ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಅನೇಕ ಎಕರೆಗಳು ಕಬ್ಜಾ ಮಾಡಿಕೊಂಡಂಥ ದೊಡ್ಡ ಕಳ್ಳರು ಈ ಪ್ರಪಂಚ ದೇಶದಲ್ಲಿ ಅಲ್ಲಲ್ಲಿ ರಾಸಿಯಾಗಿದ್ದಾರೆ. ತಿನ್ನೋದಕ್ಕೆ ಕೂಳಿಲ್ಲದೆ, ಆಹಾರ ಇಲ್ಲದೆ, ಅನಾರೋಗ್ಯದಲ್ಲಿ ನರಳ್ತಾ ಇರುವಂಥ ಅನೇಕ ಮಂದಿ ಬಡಪಾಯಿಗಳು ಅಲ್ಲಲ್ಲಿ ಇರ್ತಾರೆ. ಅಂಥವ್ರ ಬಗ್ಗೆ ಯೋಚನೆ ಮಾಡೋರು ಯಾರಾದರೂ ಇದ್ದಾರಂತ ನೋಡುವಾಗ ಯಾರಿದ್ದಾರೆ? ನಾನು ಹೇಗಾದರೂ ಮಾಡಿ ಶ್ರೀಮಂತನಾಗಬೇಕು, ಕೋಟ್ಯಾಧೀಶ್ವರನಾಗಬೇಕು. ಕೊಳ್ಳೆ ಹೊಡೆದು ಕೋಟ್ಯಾಧೀಶ್ವರನಾಗಿದ್ದಾನೆ ಇವನು. ಯಾರು? ಸುಳ್ಳುಗಾರನಿವನು. ಕೊಳ್ಳೆ ಹೊಡೆದಿದ್ದಾನೆ. ಸುಳ್ಳು ಹೇಳಿ, ಮಾಯ ಬೋಧನೆಯನ್ನು ಮಾಡಿ ಕೊಳ್ಳೆ ಹೊಡೆದಿದ್ದಾನೆ. ಅಮಾಯಕರನ್ನು ದೋಚಿಕೊಂಡಿದ್ದಾನೆ. ಸರ್ಕಾರವನ್ನು ದೋಚಿಕೊಂಡಿದ್ದಾರೆ ಕೆಲವರು, ಮೋಸಗಾರರು. ಅದಕ್ಕೆ ದೇವರು ಹೇಳುವಂಥ ಮಾತೇನಂತ ನೋಡುವಾಗ, ನಿನ್ನ ನೆರೆಯವರನ್ನು ನಂಬಕೋಬೇಡ. ಯಾರನ್ನು ನಂಬಬೇಡ? ಪ್ರಭುಗಳ, ಅಧಿಕಾರಿಗಳ ನಂಬಿಕೊಂಡು ಕುಳಿತುಕೊಳ್ತೀರಾ? ಅಧಿಕಾರಿಗಳನ್ನು ನಂಬಿಕೊಂಡು ಕುಳಿತುಕೊಂಡಾಗ ಏನು ಮಾಡಿದ್ದಾನೆ ಅಧಿಕಾರಿ? ಅನೇಕರನ್ನು ತನ್ನ ಕೋರಿಕೆಯನ್ನು ತೀರಿಸಿಕೊಳ್ಳೋದಕ್ಕೆ ಬಳಸಿಕೊಂಡಿದ್ದಾನಲ್ಲ ಒಬ್ಬ ಅಧಿಕಾರಿ. ಅಮಾಯಕರ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡಿದ್ದಾನ ತೀರಿಸ್ಕೊಳ್ಳೋದಕ್ಕೆ? ದೋಚಿಕೊಂಡಿದ್ದಾನ? ಎಷ್ಟೆಷ್ಟೋ ನಡೀತಾ ಇದೆ ರೀ, ಎಷ್ಟೆಷ್ಟೋ ನಡೀತಾ ಇದೆ. ಎಷ್ಟೋ ತಪ್ಪುಗಳು ನಡೀತಾ ಇದೆ. ಇಂಥವ್ರನ್ನ ನಂಬಿಕೊಂಡು ಕುಳಿತುಕೊಂಡಿದ್ದೀವಿ ನಾವೆಲ್ಲರೂ. ದೇವರನ್ನ ತಿಳ್ಕೊಳ್ಳಿ, ದೇವರನ್ನ ಅರ್ಥ ಮಾಡಿಕೊಳ್ಳಿ, ಭಯ ಭಕ್ತಿಯಿಂದ ನಡೀರಿ, ದೇವರು ಕಾಪಾಡ್ತಾರಂದರೆ ಈ ಮಾತು ಯಾವನಿಗೆ ಬೇಕು? ಯಾರಿಗೂ ಬೇಕಾಗಿಲ್ಲ ಈ ಮಾತುಗಳನ್ನು. ಹೋಗಲಿ, ದೇವರ ಮಕ್ಕಳೆಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರಿಗೆ ಏನಾದರೂ ಬೇಕಾ? ಸಹೋದರರೇ, ಕ್ರೈಸ್ತರೇ, ನಿಮ್ಮ ಮಧ್ಯದಲ್ಲಿ ಕಳ್ಳ ಬೋಧಕರು, ಸುಳ್ಳು ಬೋಧಕರು ಇದ್ದಾರೆ. ಜಾಗ್ರತೆ ಪಡಿ ಅಂತ ನಾನು ಕೂಗ್ತಾ ಇದ್ದರೆ ಅರ್ಥ ಮಾಡಿಕೊಳ್ಳೋರು ಯಾರಿದ್ದಾರೆ? ಇರುವಂಥ ವಿಷಯಗಳನ್ನು ದೇವರು ಹೇಳುವಂಥ ಮಾತು, ಈ ಕೊನೆ ದಿನಗಳಲ್ಲಿ ದೇವರು ತಿಳಿಸುವಂಥ ಮಾತು. ಪರಿಶೋಧನೆ ಮಾಡಿ, ನಿಮ್ಮ ಪ್ರತಿಯೊಂದು ವಿಷಯದಲ್ಲಿ ಪರಿಶೋಧನೆ ಮಾಡಿ ವಾಕ್ಯವನ್ನು ತಿಳ್ಕೊಂಡು ಭಯಭಕ್ತಿಯಿಂದ ನಡಿಬೇಕಂತೆ. ಪ್ರಿಯರ ದೇವ್ರ ಮಕ್ಕಳಿರ, ನಡೆಯದೆ ಹೋದರೆ ಏನಾಗುತ್ತೆ? ಇಲ್ಲಿ ಕೆಳಗಡೆ ಮಾತನ್ನು ಕೂಡ ಒಂದ್ಸಾರಿ ನೋಡೋಣ. ತಮ್ಮ ನಾಲಿಗೆಗೆ ಸುಳ್ಳನ್ನು ಕಲಿಸಿದ್ದಾರೆ, ತಮಗೆ ಆಯಾಸವಾಗುವ ಮಟ್ಟಿಗೂ ಕೇಡನ್ನು ಮಾಡುತ್ತಾರೆ. ನಿಮ್ಮ ನಿವಾಸವು ಮೋಸದೊಳಗೆ ಇದೆ. ನಿಮ್ಮ ನಿವಾಸವು ಅಂದರೆ ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ನಿವಾಸ ಆಗಿರ್ಬೋದು, ಮೋಸದಲ್ಲಿ ಇದೆ. ಅಯ್ಯೋ, ಮೋಸಗಾರರಿರುವುದರಿಂದ ನನ್ನನ್ನು ಅರಿಯಲೊಲ್ಲರು ಎಂದು ಯೆಹೋವನನ್ನುತ್ತಾನೆ. ಮೋಸಗಾರರು ತುಂಬಿಕೊಂಡಿದ್ದಾರೆ. ಮೋಸಗಾರರ ಮನೆಯಲ್ಲಿ, ಹೊರಗಡೆ, ಎಲ್ಲ ಕಡೆ ನೋಡುವಾಗ ಮೋಸಗಾರರಿದ್ದಾರೆ. ಆ ಮೋಸದಿಂದ ನಾಲಿಗೆಯಲ್ಲಿ ಸುಳ್ಳನ್ನು ಕಲಿಸಿದ್ದಾರೆ. ನಾಲಿಗೆಗೆ ಸುಳ್ಳನ್ನು ಕಲಿಸಿ ಮಾಯ ಮಾತುಗಳನ್ನು ಹೇಳಿ ತಪ್ಪು ದಾರಿಯಲ್ಲಿ ನಡೆಸ್ತಾ ಇದ್ದಾರೆ. ಆದ್ದರಿಂದ ನೀವ್ಯಾರು ಕೂಡ ನನ್ನನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ, ನನ್ನನ್ನು ತಿಳ್ಕೊಳ್ತಾ ಇಲ್ಲ, ನನ್ನ ಬಳಿಗೆ ಬರ್ತಾ ಇಲ್ಲ. ನೀವು ನನ್ನ ಬಳಿಗೆ ಬರ್ತಾ ಇಲ್ಲ ಅಂತೇಳಿ ತಂದೆಯಾದ ದೇವರು ಎಚ್ಚರಿಕೆ ಮಾತುಗಳು. ಯಾರನ್ನ ನಂಬಿಕೊಂಡು ಕುಳಿತುಕೊಂಡಿದ್ದೀವಿ ಏನ್ರಿ? ಸಮಾಜವನ್ನು ಪ್ರೀತಿಸಬಾರ್ದು ಅಂತಲ್ಲ, ಸಮಾಜವನ್ನು ಪ್ರೀತಿಸಬೇಕು. ಆದರೆ ಅವ್ರ ಮೇಲೆ ನಂಬಿಕೆ ಬೇಡ, ಶ್ರದ್ಧೆ ಇರಬೇಕಂತ ಹೇಳ್ತಾರೆ, ಜಾಗೃತಿ ಅಂತ ಹೇಳ್ತಾರೆ. ನಿನ್ನ ನೆರೆಯವನ ವಿಷಯದಲ್ಲಿ ಜಾಗ್ರತೆ, ಬೋಧಕರ ವಿಷಯದಲ್ಲಿ ಜಾಗ್ರತೆ, ಕೊನೆಯದಾಗಿ ನಿನ್ನ ವಿಷಯದಲ್ಲಿ ಜಾಗ್ರತೆ. ನಿನ್ನ ಹೃದಯದಲ್ಲಿ ತಪ್ಪು ನಡೀತಾ ಇದೆ, ಪಾಪ ನಡೀತಾ ಇದೆ, ದ್ರೋಹ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ. ಕೊನೆಯದಾಗಿ ನಿನ್ನ ವಿಷಯದಲ್ಲಿ ಜಾಗ್ರತೆ. ಹೊರಗಡೆ ವಿಷಯದಲ್ಲಿ ಜಾಗೃತಿಯಾಗಿರು, ಬೋಧಕರ ವಿಷಯದಲ್ಲಿ ಜಾಗೃತಿಯಾಗಿರು. ಯಾರನ್ನು ನಂಬಿಕೊಂಡು ಕುಳಿತುಕೊಳ್ಬೇಡ. ನಿನ್ನ ಭಕ್ತಿ ಜಾಗ್ರತೆ, ನಿನ್ನ ನಂಬಿಕೆ ಜಾಗ್ರತೆ, ಎಲ್ಲ ಜಾಗ್ರತೆ. ಒಂದು ವೇಳೆ ಜಾಗ್ರತೆ ಇಲ್ಲದೆ ನಡ್ಕೊಂಡ್ರೆ, ಪೇತ್ರನು ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ, ಪ್ರಿಯರೇ, ನಿಮಗೀಗ ಬರೆಯುವುದು 2ನೇ ಪತ್ರಿಕೆ. ಪರಿಶುದ್ಧ ಪ್ರವಾದಿಗಳು ಪೂರ್ವದಲ್ಲಿ ಹೇಳಿದ ಮಾತುಗಳನ್ನು ಕರ್ತನಾದ ರಕ್ಷಕನು ನಿಮ್ಮ ಅಪೋಸ್ತಲರ ಮೂಲಕ ಕೊಟ್ಟ ಅಪ್ಪಣೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬೇಕೆಂದು ಈ 2 ಪತ್ರಿಕೆಗಳಲ್ಲಿಯೂ
ಜ್ಞಾಪಕ ಕೊಟ್ಟು ನಿಮ್ಮ ಸರಳ ಮನಸ್ಸನ್ನು ಪ್ರೇರೇಪಿಸಿದ್ದೇನೆ. ಕಡೇ ದಿನಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚ್ಚುಯುದ್ಧಗಾರರು ಬಂದು ಕುಚ್ಚುಯುದ್ಧ ಮಾಡುತ್ತಾ ಆತನ ಪ್ರತ್ಯಕ್ಷತೆ ವಿಷಯವಾದ ವಾಗ್ದಾನವು ಏನಾಯಿತು, ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನದ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದಿದ್ದ ಹಾಗೆ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳಿದುಕೊಳ್ಳಿರಿ. ಅಂದರೆ ನಿಮ್ಮ ಮಧ್ಯದಲ್ಲಿ ಕುಚ್ಚುದ್ಯಗಾರರಿದ್ದಾರೆ, ಚಾಡಿ ಹೇಳುವವರಿದ್ದಾರೆ, ನಿಮ್ಮನ್ನು ರೇಗಿಸೋರಿದ್ದಾರೆ, ನಿಮ್ಮನ್ನು ರೇಗಿಸೋರಿದ್ದಾರೆ. ಓಕೆ, ಏನು ಹೇಳ್ತಾರೆ? ಓ, ನಿಮ್ಮ ದೇವರು ಏನು ಹೇಳಿದ್ರು, ಏನೋ ನಾಶವಾಗುತ್ತೆ ಅಂತ ಹೇಳಿದ್ರಲ್ಲ, ರಕ್ಷಣೆ ಬರುತ್ತೆ ಅಂತ ಏನೇನೋ ಹೇಳಿದ್ರಲ್ಲ. ಹೇಗಿದೆ? ಲೋಕಾದಿಯಿಂದ ಲೋಕ ಹುಟ್ಟಿದ ಮೊದಲುಗೊಂಡು ಅಂದಿನಿಂದ ಹೀಗೇನೇ ಇದೆಯಲ್ಲ. ಎಲ್ಲಿ ಆಯಿತು, ಏನಾಯಿತು, ಎಲ್ಲಿ ಭೂಕಂಪ ಬಂತು, ಎಲ್ಲಿ ಏನಾಯಿತು, ಎಲ್ಲಿ ಏನು ನಡೀತು, ಪ್ರಪಂಚ ಏನು ನಾಶ ಬರುತ್ತೆ ಅಂತ ಹೇಳಿದ್ರಿ, ಯೇಸು ಕ್ರಿಸ್ತರು ಏನೋ ಬರ್ತಾರಂತ ಹೇಳಿದ್ರಿ, ಯೇಸು ಕ್ರಿಸ್ತರು ಬರ್ತಾರೆ ಎಂದು ಪದೇ ಪದೇ ಬೋಧನೆ ಮಾಡಿದ್ರಿ. ಎಲ್ಲಿ ಬಂದಿದ್ದಾರೆ ಎಂದು ಹೊರಗಡೆ ಇದ್ದಂಥ ಅನೇಕರು ಹೇಳಿ ಆನಂತರ ನಿಮ್ಮನ್ನು ಕೂಡ ದಾರಿ ತಪ್ಪಿಸ್ತಾರೆ, ನಿಮ್ಮನ್ನು ಕೂಡ ದಾರಿ ತಪ್ಪಿಸೋರಿದ್ದಾರೆ. ಆದ್ದರಿಂದ ನೀವು ಜಾಗ್ರತೆ ಪಡಿರಿ, ಜಾಗ್ರತೆ ಪಡಿ. ತುಂಬ ಜನ ಇದ್ದಾರೆ, ಕುಚ್ಚೋದ್ಯಗಾರರು, ಮಾಯಗಾರರು, ಮೋಸ ಮಾಡೋರಿದ್ದಾರೆ, ನಿಮ್ಮನ್ನು ದಾರಿ ತಪ್ಪಿಸೋರಿದ್ದಾರೆ. ಜಾಗ್ರತೆ, ಎಚ್ಚರಿಕೆ. ಆಮೇಲೆ ಏನಂತ ಹೇಳ್ತಾ ಇದ್ದಾರೆ ನೋಡಿ, ಕಡೇ ದಿನಗಳಲ್ಲಿ ತಮ್ಮ ದುರಾಶಯಗಳ ಪ್ರಕಾರ ನಡೆಯುವ ಕುಚ್ಚೋದ್ಯಗಾರರು ಬಂದು ಕುಚ್ಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು, ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದಿದ್ದ ಹಾಗೆ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳಿದುಕೊಳ್ಳಬೇಕು. ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದಿರಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ, ಪೂರ್ವಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಅಂದರೆ ಜನರು ಜಲಪ್ರಳಯದಲ್ಲಿ ನಾಶವಾಯಿತು. ಜಲಪ್ರಳಯದಲ್ಲಿ ಏನಾಗಿದೆ? ನಾಶವಾಗಿದೆ. ಇದನ್ನು ಮರ್ತೋಗಿದ್ದಾರೆ, ಇದನ್ನು ಜನರು ಮರ್ತೋಗಿದ್ದಾರೆ. ಈಗಿನ ಕಾಲದಲ್ಲಿ ಕೂಡ ಆ ಧ್ಯಾನ ಇಲ್ಲ. ಅಯ್ಯೋ, ದೇವ್ರ ಕೋಪ ಬಂದರೆ ನಮ್ಮನ್ನು ಹಾಳು ಮಾಡ್ತಾನೆ, ನಮ್ಮನ್ನು ನಾಶ ಮಾಡ್ತಾನೆ ಎನ್ನುವಂಥ ಪರಿಜ್ಞಾನ ಇಲ್ಲ ರೀ, ಎನ್ನುವಂಥ ಯೋಚನೆ ಇಲ್ಲ ರೀ. ಯೋಚನೆ ಇಲ್ಲದೆ ಒಬ್ಬೊಬ್ಬರು ಇಷ್ಟ ಬಂದ ಹಾಗೆ ನಡ್ಕೊಳ್ತಾ ಇದ್ದಾರೆ, ಇಷ್ಟ ಬಂದ ಹಾಗೆ. 6ನೇ ವಚನ, ಆ ನೀರುಗಳಿಂದಲೇ ಆ ಕಾಲದಲ್ಲಿ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಆದರೆ ಹೀಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ. ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ಆ ಬೆಂಕಿ ಸಿದ್ಧವಾಗಿದೆ ಅಂತೆ. ಅಂದರೆ ದೇವರು ಜನ್ಮ ಕೊಟ್ಟಿದ್ದಾನೆ, ಜೀವಿತ ಕೊಟ್ಟಿದ್ದಾರೆ, ಆನಂತರ ಅನುಭವಿಸೋದಕ್ಕೆ ಈ ಲೋಕವನ್ನು ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಭಕ್ತಿಯಾಗಿ ಇರಬೇಕು ಅಂತೇಳಿ ಸುವಾರ್ತೆಯನ್ನು ತಿಳಿಸಿದ್ದಾರೆ, ದೇವರ ಪ್ರೀತಿಯನ್ನು ತಿಳಿಸಿದ್ದಾರೆ. ಓಕೆನಾ? ಇವೆಲ್ಲ ತಿಳ್ಕೊಂಡು ಭಕ್ತಿಯಿಂದ ನಡೆದರೆ ನಮ್ಗೆ ಒಳ್ಳೆಯದಾಗುತ್ತೆ. ದೇವರಿಗೆ ವಿಧೇಯರಾಗಿ ನಡೆದರೆ ಒಳ್ಳೆಯದಾಗುತ್ತೆ. ಎಲ್ಲ ರೀತಿಯಿಂದ ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಎಲ್ಲ ರೀತಿಯಿಂದ ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಈ ಸಮಾಜದಲ್ಲಿ ಅಲ್ಲಲ್ಲಿ ನೋಡ್ತಾ ಇರ್ತೀವಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಅಧಿಕಾರಿಗಳು ಎಚ್ಚರಿಕೆ ಕೊಡುವಂಥದ್ದು, ಪೊಲೀಸರು ಎಚ್ಚರಿಕೆ ಕೊಡುವಂಥದ್ದು. ಇಂಥ ಕಡೆ ಕಳ್ಳರಿದ್ದಾರೆ, ಎಚ್ಚರಿಕೆ. ಒಡವೆ ಕಳ್ಳರಿದ್ದಾರೆ, ಇಲ್ಲಾಂದರೆ ಬ್ಯಾಗು ಕಳ್ಳರಿದ್ದಾರೆ, ಇಲ್ಲಾಂದರೆ ಪರ್ಸು ಕಳ್ಳರಿದ್ದಾರೆ, ಅಲ್ಲೆಲ್ಲಿ ಕಳ್ಳರಿದ್ದಾರೆ, ಎಚ್ಚರಿಕೆ. ಆನಂತರ ಇನ್ನೊಂದು ರೀತಿಯಲ್ಲಿ ಎಚ್ಚರಿಕೆ, ಅನೇಕ ಎಚ್ಚರಿಕೆಗಳನ್ನು ಕೊಡ್ತಾ ಇರ್ತಾರೆ. ಯಾಕೆ? ಮೋಸ. ಅದೇ ಪ್ರಕಾರ ದೇವರು ಕೂಡ ಅನೇಕ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾನೆ. ನೀವು ಹೀಗೆ ನಡ್ಕೊಳ್ಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು, ಯಾರನ್ನು ನಂಬಕ್ಕೆ ಹೋಗ್ಬೇಡಿ. ಇವರೆಲ್ಲರ ಮಧ್ಯದಲ್ಲಿ ನಾಲಿಗೆ ಮೇಲೆ ಸುಳ್ಳು ಅನ್ನುವಂಥದ್ದು ತುಂಬಿಸಿಕೊಂಡಿದ್ದಾರೆ, ಸುಳ್ಳು ಕಲಿಸಿದ್ದಾರೆ. ನಾಲಿಗೆಗೆ ಸುಳ್ಳೇ ಮಾತಾಡುತ್ತೆ, ಸತ್ಯವನ್ನು ಕಲಿಸಿಲ್ಲ. ಟಕ್ಕತ್ತು ಮಾತಾಡಿದ್ರೆ ಸುಳ್ಳು ಮಾತು ಬರ್ತಾ ಇರುತ್ತೆ. ಯಾಕೆಂದರೆ ಹಾಗೆ ಕಲಿಸಿದ್ದಾರೆ, ಚಿಕ್ಕಂದಿನಿಂದ ಹಾಗೆ ಕಲಿಸಿದ್ದಾರೆ ಮಕ್ಕಳಿಗೆ ಕೂಡ. ಇವರು ಕೂಡ ಸುಳ್ಳು ಮಾತಾಡ್ತಾರೆ, ಮಕ್ಕಳು ಕೂಡ ಸುಳ್ಳನ್ನು ಕಲಿತಾರೆ.
ತಂದೆ ತಾಯಿಗಳು ಸುಳ್ಳು ಮಾತಾಡ್ತಾರೆ, ಮಕ್ಕಳು ಕೂಡ ಸುಳ್ಳನ್ನು ಕಲಿತಾರೆ. ಇವಾಗ ನೋಡಿ, ಪ್ರಪಂಚ ದೇಶದಲ್ಲಿ ಇಲ್ಲಿ ಸುಳ್ಳು, ಅಲ್ಲಿ ಸುಳ್ಳು, ಟೋಟಲ್ ಮನೆ ಎಲ್ಲ ಕೂಡ, ನಿವಾಸವೆಲ್ಲ ಕೂಡ ಸುಳ್ಳಿನ ನೆಲೆಯಾಗಿದೆಯಂತೆ, ಸುಳ್ಳಿನ ನಿವಾಸವಾಗಿದೆಯಂತೆ. ಅದಕ್ಕೆ ದೇವರು ಕಠಿಣ ತೀರ್ಪು ಮಾಡೋದಕ್ಕೆ ದೇವರು ಸಿದ್ಧರಾಗಿದ್ದಾರೆ. ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ನೋಹಾನನ ಕಾಲದಲ್ಲಿ ದೇವರು ಎಚ್ಚರಿಕೆ ಕೊಟ್ಟರು, ಅದೇ ಪ್ರಕಾರ ನಾಶ ಮಾಡಿದ್ರು. ಈಗಿನ ಕಾಲದಲ್ಲಿ ದೇವರ ಮೂಲಕ ಎಚ್ಚರಿಕೆ ಬರ್ತಾ ಇದೆ. ಅಂದರೆ ಯೇಸು ಕ್ರಿಸ್ತರು ಬಂದು ಎಚ್ಚರಿಕೆ, ಅಪೊಸ್ತಲರು ಬಂದು ಎಚ್ಚರಿಕೆ, ಆನಂತರ ಗ್ರಂಥವನ್ನು ಬರೆದಿದ್ದಾರೆ. ಈ ಗ್ರಂಥದ ಮೂಲಕ ಲೋಕಕ್ಕೆ ಎಚ್ಚರಿಕೆ ನಡೀತಾ ಇದೆ. ಲೋಕಕ್ಕೆ ಎಚ್ಚರಿಕೆ ಮಾತುಗಳು, ದೇವರ ಮಾತುಗಳು, ದೇವರು ಕೊಡುವಂಥ ಎಚ್ಚರಿಕೆ. ಇಲ್ಲದೆ ಹೋದರೆ ಕಠಿಣವಾದ ತೀರ್ಪಾಗುತ್ತೆ ಅಂತ ಹೇಳ್ತಾರೆ. ಕಠಿಣವಾದ ತೀರ್ಪು. ಅದಕ್ಕಿಂತ ಮುಂಚಿತವಾಗಿ ಭೂಕಂಪಗಳು, ಅಲ್ಲಲ್ಲಿ ಜಲಪ್ರಳಯಗಳು, ಅಲ್ಲಲ್ಲಿ ಭಯಂಕರವಾದಂಥ ನಾಶ, ಅಲ್ಲಲ್ಲಿ ಅಂಟು ರೋಗಗಳು, ಇವೆಲ್ಲ ಸಂಭವಿಸುತ್ತೆ. ಇವೆಲ್ಲ ಯಾಕೆ? ಅಂಟು ರೋಗಗಳು ಯಾಕೆ? ನಿಮ್ಮನ್ನು ಎಚ್ಚರಿಸೋದಕ್ಕೆ. ಭೂಕಂಪಗಳು ಯಾಕೆ? ನಿಮ್ಮನ್ನು ಎಚ್ಚರಿಸೋದಕ್ಕೆ. ಜಲಪ್ರಳಯಗಳು ಯಾಕೆ? ನೀವು ಬದಲಾಗ್ರಿ ಎಂದು ಎಚ್ಚರಿಸೋದಕ್ಕೆ. ಜಲಪ್ರಳಯಗಳು ಬಂದರು, ಭೂಕಂಪಗಳು ಬಂದರು, ಚಂಡಮಾರುತಗಳು ಬಂದರು, ಬಿರುಗಾಳಿ, ಸುಂಟರಗಾಳಿ, ಅನೇಕ ಅಂಟು ರೋಗಗಳು ಬಂದರು. ಇವೆಲ್ಲ ಹಿಂದೆ ದೇವರ ಸಂದೇಶ ಏನು ಗೊತ್ತಾ? ನನ್ನ ಮಕ್ಕಳಿರ ಜಾಗ್ರತೆ ಪಡಿ, ಎಚ್ಚರಿಕೆ, ಎಚ್ಚರಿಕೆ. ದೇವರು ಕೋಪದಲ್ಲಿದ್ದಾರೆ. ನಿಮ್ಮ ಅಪರಾಧಗಳು ಜಾಸ್ತಿ ಆಗಿದೆ. ನಿಮ್ಮ ಅಪರಾಧಗಳನ್ನು ಬಿಟ್ಟು, ನಿಮ್ಮ ಪಾಪಗಳನ್ನು ಬಿಟ್ಟು, ನಿಮ್ಮ ಪಾಪದಿಂದ ಮರಳಿ ದೇವರ ವಾಕ್ಯದ ಕಡೆ, ಭಕ್ತಿ ಕಡೆ ನಡೆದರೆ ನೀವು ಉಳಿತೀರ. ಇಲ್ಲದೆ ಹೋದರೆ ಅವ್ರು ಯಾವ ರೀತಿ ಜಲಪ್ರಳಯದ ಮೂಲಕ ನಾಶವಾದರೂ, ಭೂಕಂಪದ ಮೂಲಕ ಯಾವ ರೀತಿ ನಾಶವಾದರೂ, ಅದೇ ಪ್ರಕಾರ ನೀವು ನಾಶವಾಗ್ತೀರಿ ಅಂತ ಹೇಳ್ತಾರೆ ದೇವರು. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ, ಕೊನೆಯ ಮಾತು. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ ಮೊದಲನೇ ವಚನದಿಂದ. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂಥ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ ಹಾಗೆ ಭಾವಿಸಕೂಡದೆಂದು ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಅಂದರೆ ಏನಾಗಿದೆ ಅಂತ ನೋಡುವಾಗ ಏನ್ರಿ, ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದ್ದಾನಂತೆ. ಅಂದರೆ ಅಲ್ಲಿ ಜಾತ್ರೆಗಳು ಇಲ್ಲ, ಬಲಿ ಕೊಡುವಂಥದ್ದು ನಡೆಯುತ್ತೆ. ಅದ್ರ ಜೊತೆಗೆ ಕೆಲವರನ್ನು ಕೊಂದಾಕಿ ಆ ರಕ್ತವನ್ನು ಆ ಬಲಿ ಜೊತೆಗೂ ಕೊಟ್ಟಿದ್ದಾನಂತೆ. ಪಿಲಾತನು ರೋಮನರ ಅಧಿಕಾರಿ ಏನು ಮಾಡಿದ್ದಾನೆ? ಬಲಿ ಕೊಡುವಂಥದ್ದು ಕುರಿ, ಮೇಕೆಗಳು, ಇಲ್ಲಾಂದರೆ ಪಶುಗಳು ಬಲಿ ಕೊಡ್ತಾರೆ. ಆ ಬಲಿ ಕೊಟ್ಟಾಗ ರಕ್ತ ಇರುತ್ತಲ್ಲ, ಹೋಮ ಮಾಡುವಂಥದ್ದು ನಡೆಯುತ್ತೆ. ಅದ್ರ ಜೊತೆಗೆ ಏನು ಮಾಡಿದ್ದಾರೆ ಅಂತ ನೋಡುವಾಗ ಮನುಷ್ಯರನ್ನು ಕಡ್ದಾಕಿ ಮನುಷ್ಯರ ರಕ್ತದಿಂದ ಬೆರೆಸಿ ಪೂಜೆ ಮಾಡಿರುವಂಥದ್ದು. ಇದು ಬಂದು ಯೇಸು ಪ್ರಭು ಹೇಳುವಾಗ ಅಲ್ಲಿ ಮರಣ ಹೊಂದಿದ್ದಾರಲ್ಲ, ಕೊಲ್ಲಲ್ಪಟ್ಟಿದ್ದಾರಲ್ಲ, ಅವ್ರಿಗಿಂತ ಗಲಿಲಾಯದವರು ಶ್ರೇಷ್ಠರು ಅಂತ ಅಂದುಕೊಂಡಿದ್ದೀರಾ? ಅವರೆಲ್ಲರಿಗಿಂತ, ಅಂದರೆ ಗಲಿಲಾಯದವರು ಎಲ್ಲರಿಗಿಂತ ಅವರು ಪಾಪಿಷ್ಠರಿಂದ ಅಂದುಕೊಳ್ತಾ ಇದ್ದೀರಾ? ಅಲ್ಲ. ಯಾಕೆಂದರೆ ಒಂದು ವೇಳೆ ನೀವು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ಅಂಥ ದುರ್ಗತಿ ನಿಮಗೂ ಕೂಡ ಬರುತ್ತೆ, ಜಾಗ್ರತೆ ಅಂತ ಹೇಳ್ತಾರೆ. ಅಂಥ ದುರ್ಗತಿ ನಿಮಗೂ ಕೂಡ ಬರುತ್ತೆ, ಜಾಗ್ರತೆ, ಎಚ್ಚರಿಕೆ ಅಂತ. ಆಮೇಲೆ ಕೆಳಗಡೆ ಮಾತು ನೋಡಿ, 4ನೇ ವಚನ. ಇಲ್ಲವೇ ಸಿಲೋವಾಮಿನಲ್ಲಿ ಬುರುಜು ಬಿದ್ದು ಸತ್ತ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ? ಇವಾಗ ನೋಡಿ, ಒಂದು ಬುರುಜು ಬಿದ್ದಿದೆ ಅಂತೆ, ಒಂದು ಗೋಪುರ ಬುರುಜು ಬಿದ್ದಿದೆಯಂತೆ. ಆ ಬುರುಜು ಬಿದ್ದಾಗ, ಇಲ್ಲ ಗೋಪುರ ಬಿದ್ದಾಗ ಸುಮಾರು 18 ಮಂದಿ ಮರಣ ಹೊಂದಿದ್ದಾರಂತೆ. 18 ಮಂದಿ ಮರಣ ಹೊಂದಿದ್ದಾರೆ. ಒಂದು ಗೋಪುರ ಬಿದ್ದು ಮರಣ ಹೊಂದಿದಾಗ ಬಂದು ವಿಚಾರ ಮಾಡ್ತಾ ಇದ್ದಾರೆ, ಯಾರು ಪಾಪಿಗಳು ದೇವರೇ? ಅವಾಗ ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ಆ ಬುರುಜು ಬಿದ್ದು 18 ಮಂದಿ ಮರಣ ಹೊಂದಿದ್ದಾರಲ್ಲ, ಆ ಮರಣ ಹೊಂದಿದವರಿದ್ದಾರಲ್ಲ, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಎಲ್ಲರಿಗಿಂತ ಇವರು ಪಾಪಿಷ್ಠರಂತ ಅಂದುಕೊಂಡಿದ್ದೀರಾ ನೀವು?
ಈ ಮರಣ ಹೊಂದಿದವರು ಪಾಪಿಷ್ಠರಿಂದ ಅಂದುಕೊಂಡಿದ್ದೀರಾ? ಒಂದನ್ನು ಹೇಳ್ತೀನಿ ಕೇಳಿ, ನೀವು ಬದುಕಿದ್ದೀರಂದರೆ ನೀವು ಬದಲಾಗಬೇಕು ಎಂದು ನೀವು ಬದುಕಿದ್ದೀರಾ. ನೀವು ಬದಲಾಗಬೇಕು ಎಂದು ನೀವು ಬದುಕಿದ್ದೀರಾ. ಅದನ್ನೇ ಹೇಳುವಂಥ ಮಾತು. ಆಗಲ್ಲವೆಂದು 5ನೇ ವಚನ, ಆಗಲ್ಲವೆಂದು ನಿಮಗೆ ಹೇಳುತ್ತೇನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆಯೇ ಹಾಳಾಗಿ ಹೋಗುವಿರಿ. ಅವರಂತೆ ಹಾಳಾಗಿ ಹೋಗ್ತೀರಾ. 18 ಮಂದಿ ಮರಣ ಹೊಂದಿದ್ದಾರಾ? ಬುರುಜು ಬಿದ್ದು ಸತ್ತೋಗಿದ್ದಾರಾ? ಸತ್ತೋದರು ಪಾಪಿಷ್ಠರಂತ ಅಂದುಕೊಂಡಿದ್ದೀರಾ? ಅವರು ಪಾಪಿಷ್ಠರೇ. ಆದರೆ ಇವು ಎಲ್ಲರಿಗಿಂತ ಬದುಕಿದವರು ಇದ್ದಾರಲ್ಲ, ಈ ಬದುಕಿದವರು ಎಲ್ಲರಿಗಿಂತ ಅವರು ಪಾಪಿಷ್ಠರಂತ ನೀವು ಅಂದುಕೊಳ್ತಾ ಇದ್ದೀರಾ? ಅಲ್ಲ ಅಂತಾರೆ. ಹಾಗಲ್ಲ, ಅವರು ಪಾಪಿಷ್ಠರು, ಇಲ್ಲಿದ್ದವರು ಕೂಡ ಪಾಪಿಷ್ಠರು. ಆದರೆ ಬದುಕಿರುವಂಥ ನೀವು ಬದಲಾಗದೆ ಹೋದರೆ, ದೇವರನ್ನು ನಂಬಿಕೊಂಡು ಭಯ ಭಕ್ತಿಯಿಂದ ಜೀವಿಸದೆ ಹೋದರೆ, ಖಂಡಿತವಾಗಿ ಅವರಿಗೆ ಆದಂಥ ದುರ್ಗತಿ ನಿಮಗೆ ಬರುತ್ತೆ. ಅವರಿಗೆ ಆದಂಥ ದುರ್ಗತಿ ಒಂದು ರೀತಿಯಲ್ಲಿ ಕೊಲ್ಲಲ್ಪಡ್ಬೋದು, ಮತ್ತೊಂದು ರೀತಿಯಲ್ಲಿ ಅಪಘಾತದಲ್ಲಿ ಮರಣ ಹೊಂದಬೋದು. ಒಂದು ರೀತಿಯಲ್ಲಿ ಕೊಲ್ಲಲ್ಪಡ್ಬೋದು, ಇಲ್ಲಂದರೆ ಅಪಘಾತಗಳ ಮೂಲಕ ಮರಣ ಹೊಂದಬೋದು. ಅದು ನಡಿಬೋದು. ತುಂಬ ಜನ ಮರಣ ಹೊಂದಿದ್ದಾರೆ. ಭೂಕಂಪಗಳ ಮೂಲಕ, ಸುನಾಮಿಗಳ ಮೂಲಕ ಮರಣ ಹೊಂದಿದ್ದಾರಾ? ಬದುಕಿದವ್ರಿಗಿಂತ ಅವರು ಪಾಪಿಷ್ಠರ ಅಥವಾ ಅವ್ರಿಗಿಂತ ಇವರು ಪಾಪಿಷ್ಠರ ಅಂತ ನೋಡುವಾಗ, ಅವ್ರಿಗಿಂತ ಇವರೇ ಪಾಪಿಷ್ಠರು. ಬದುಕಿದವರು ಅವರು ಪಾಪಿಷ್ಠರು, ಇವರು ಪಾಪಿಷ್ಠರು. ಮತ್ತೇನು ಇವಾಗ? ಬದಲಾಗ್ರಿ ಅಂತಾರೆ ದೇವರಷ್ಟೇ. ದೇವರು ಕೊಡುವಂಥ ಸೂಚನೆ ಏನು ಗೊತ್ತಾ? ನೀವು ಬದಲಾಗಬೇಕು ಅಂತ. ನಾವು ಬದಲಾಗಲ್ಲ ನಮ್ದಿಷ್ಟೇ ಅಂದರೆ ದುರ್ಗತಿ ನಡೆಯುತ್ತೆ. ಪ್ರಪಂಚವೆಲ್ಲ ಬಡ್ಕೊಂಡು ಹೋಗುತ್ತೆ, ನಾಶವಾಗುತ್ತೆ. ಬೆಂಕಿಯ ಮೂಲಕ ನಾಶವಾಗೋದಕ್ಕೆ ಸಿದ್ಧವಾಗಿದೆ. ಪ್ರಪಂಚ ದೇಶ ಬೆಂಕಿಯ ಮೂಲಕ ನಾಶವಾಗೋದಕ್ಕೆ ಸಿದ್ಧವಾಗಿದೆ. ಬೆಂಕಿಯ ಮೂಲಕ ದೇವರು ನಾಶ ಮಾಡ್ತಾರಂತೆ. ಬೆಂಕಿಯ ಮೂಲಕ ದೇವರು ನಾಶ ಮಾಡುವಂಥದ್ದು. ಆದ್ದರಿಂದ ನಿನ್ನ ಭಕ್ತಿ ಜಾಗ್ರತೆ ಸಹೋದರರೇ, ಸಹೋದರಿರಿ, ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ ನೋಡ್ಕೊಳ್ಳಿ ಒಂದು ಸರಿ. ನಿಮ್ಮ ಮಾತುಗಳು ಹೇಗಿದೆ? ನಿಮ್ಮ ಪ್ರವರ್ತನೆ ಹೇಗಿದೆ? ನಿಮ್ಮ ನಂಬಿಕೆ ಯಾವ ರೀತಿ ಇದೆ? ವಾಕ್ಯದ ಪ್ರಕಾರ ಇದೆಯಾ? ಅಥವಾ ಭೌತಿಕವಾಗಿ ಈ ಲೋಕದಲ್ಲಿ ಜೀವಿಸಬೇಕು, ಕುಡಿಬೇಕು, ತಿನ್ನಬೇಕು, ಸುಖವಾಗಿ ಬಾಳಬೇಕು, ಇಂಥ ಯೋಚನೆಯಲ್ಲಿ ನೀವಿದ್ದೀರಾ? ಹಾಗಿದ್ದರೆ ಜಾಗ್ರತೆ, ಎಚ್ಚರಿಕೆ. ಭಕ್ತಿಯಿಂದ ನಡೀರಿ ಅಂತ ಹೇಳ್ತಾರೆ ದೇವರು. ಸರಿ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ದೇವರು. ಭಕ್ತಿ ಜಾಗ್ರತೆ, ಎಚ್ಚರಿಕೆ, ನಂಬಿಕೆ, ವಿಶ್ವಾಸ ನೋಡಿಕೊಳ್ಳೊಂದು ಸರಿ. ತಪ್ಪಿನಲ್ಲಿದ್ದೀವಾ? ಮೋಸದಲ್ಲಿದ್ದೀವಾ? ಅನ್ಯಾಯದಲ್ಲಿದ್ದೀವಾ? ಜಾಗ್ರತೆ. ಇದು ದೇವರು ಕೊಡುವಂಥ ಎಚ್ಚರಿಕೆ. ದೇವರು ಕೊಡುವಂಥ ಕೊನೆ ಎಚ್ಚರಿಕೆಗಳು. ನಿಮ್ಮ ಭಕ್ತಿ ಎಚ್ಚರಿಕೆ, ನಿಮ್ಮ ನಂಬಿಕೆ ಎಚ್ಚರಿಕೆ. ಆತ್ಮಿಕವಾಗಿ ಬೆಳಿಬೇಕು, ದೇವರಿಗೆ ಹತ್ತಿರವಾಗಬೇಕು. ಓಕೆನಾ ಪ್ರಿಯರೇ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇವೆ. ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಈ ಲೋಕದಲ್ಲಿ ಮಾನವರನ್ನು ನೋಡುವಾಗ ತಂದೆ, ಎಲ್ಲರೂ ನಿಮ್ಮ ಮಕ್ಕಳು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿದ್ದಾರೆ ತಂದೆಯಾದ ದೇವರೇ. ನೀವು ಎಷ್ಟು ದುಃಖದಲ್ಲಿ, ಬಾಧೆಯಲ್ಲಿ, ನೋವಲ್ಲಿ ಇದ್ದೀರೋ ನಿಮ್ಮ ವಾಕ್ಯಗಳನ್ನು ನೋಡುವಾಗ ಅರ್ಥ ಆಗುತ್ತೆ ತಂದೆ. ಯಾವಾಗಲೂ ನಿಮ್ಮನ್ನು ಧ್ಯಾನಿಸುವಂತೆ, ನಿಮ್ಮನ್ನು ಘನಪಡಿಸುವಂತೆ, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿದವರು ಎಲ್ಲರನ್ನೂ ಕಾಪಾಡಿ. ಎಲ್ಲರೂ ಭಕ್ತಿಯಿಂದ ನಡೆಯುವುದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ಎಲ್ಲರೂ ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ
ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.